ಗುಡ್ ಮಾರ್ನಿಂಗ್ ಆಲ್. ನಾನು ಅಮರೇಶ್ ಪೋತ್ನಾಳ್. ಮತ್ತೊಮ್ಮೆಲ್ಲರಿಗೂ ಅಮರ್ಸ್ ಕ್ಲಾಸಸ್ಗೆ ಸ್ವಾಗತ. ಇದು ಕ್ಲಾಸ್ ನಂಬರ್ 949 ಆಗುತ್ತೆ ಮತ್ತು ನವೆಂಬರ್ 2025 ಮೊದಲನೇ ಭಾಗದ ಪ್ರಮುಖವಾಗಿರ್ತಕ್ಕಂತಹ ಪ್ರಚಲಿತ ಘಟನೆಗಳನ್ನು ಸ್ಟಾರ್ಟ್ ಮಾಡ್ತಾ ಹೋಗೋಣ. ನವೆಂಬರ್ 2025 ಪಾರ್ಟ್ 1 ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕರೆಂಟ್ ಅಫೇರ್ಸ್ ಆಗುತ್ತೆ. ಈಗ ಆಲ್ರೆಡಿ 2025 ಕಂಪ್ಲೀಟ್ ಆಗಿ ಜನವರಿ, ಫೆಬ್ರವರಿ, ಮಾರ್ಚ್ ಹಾಗೆ ಈಗ ನವೆಂಬರ್ವರೆಗೂ ಬಂದಿದ್ದೀವಿ. ಎಕ್ಸಾಮ್ ಇರಲಿ, ಎಕ್ಸಾಮ್ ಇಲ್ಲದೆ ಇರಲಿ, ನೋಟಿಫಿಕೇಷನ್ ಆಗಲಿ ಆಗಿಲ್ಲದೆ ಇರಲಿ, ಈ ಫೀಲ್ಡಿಗೆ ಇಳಿದೀವಿ ಅಂದಮೇಲೆ ಆ ಸಕ್ಸಸ್ ಆಗೋವರೆಗೂ ಕಂಪ್ಲೀಟ್ ಪ್ರಿಪ್ರೇಷನ್ನ ಮಾಡಲೇಬೇಕು. ಒಂದೇ ಸಲಕ್ಕೆ ಒಂದು ತಿಂಗಳಿದೆ ಎಕ್ಸಾಮು ಅಂತ ಅನೌನ್ಸ್ ಆದಾಗ ಗಾಬರಿ ಆಗೋ ಬದಲು ಒಂದು ಸತತವಾಗಿರ್ತಕ್ಕಂತಹ ಪ್ರಯತ್ನವನ್ನು, ನಮ್ಮ ಎಫರ್ಟನ್ನು ಹಾಕ್ತಾ ಇರಬೇಕು ಅನ್ನೋದು ನನ್ನ ಉದ್ದೇಶ. ಅದಕ್ಕೆ ಯಾವುದೋ ಒಂದು ಸ್ಟೋರಿ ಕೇಳ್ತೀವಿ, ಗುಬ್ಬಿ ಮತ್ತು ಇನ್ನೊಂದು ಯಾವುದೋ ಪಕ್ಷಿದು. ಒಂದು ಪಕ್ಷಿ ಮಳೆ ಇರಲಿ, ಚಳಿ ಇರಲಿ, ಗಾಳಿ ಇರಲಿ, ಬಿಸಿಲಿರಲಿ ಸತತವಾಗಿ ಎಫರ್ಟ್ ಹಾಕಿ ತನ್ನ ಕಷ್ಟ ಕಾಲಕ್ಕೆ ಬೇಕಾಗಿರ್ತಕ್ಕಂತಹ ಕಾಳು ಕಡಿಯನ್ನು ಒಂದು ಕಡೆ ಕೂಡಿಸಿಡ್ತಾ ಇರುತ್ತೆ. ಇನ್ನೊಂದು ಪಕ್ಷಿ ಆ ಸಿಚುವೇಶನಲ್ಲಿ ಅಂದರೆ ಕಷ್ಟಪಡಬೇಕಾಗಿರ್ತಕ್ಕಂಥ ಕಾಲದಲ್ಲಿ ಎಂಜಾಯ್ ಮಾಡ್ತಾ ಇರುತ್ತೆ. ಇಷ್ಟೇ ವ್ಯತ್ಯಾಸ. ಹಾಗಾಗಿ ನೋಟಿಫಿಕೇಷನ್ ಆದಾಗ ಟೆನ್ಷನ್ ಮಾಡಿಕೊಂಡು ಅದು ಓದಿಲ್ಲ ಇದು ಓದಿಲ್ಲ ಅನ್ನೋಕ್ಕಿಂತಲೂ ಸತತವಾಗಿ ನಮ್ಮ ಪ್ರಯತ್ನವನ್ನು ಮಾಡ್ತಾ ಇರೋದು ಅಲ್ವಾ? ಆಗ ಯಾರು ಸತತ ಪ್ರಯತ್ನವನ್ನು ಮಾಡ್ತಾ ಇರ್ತಾರೋ ಅವರು ಸಕ್ಸಸ್ ಆಗ್ತಾರೆ ಕಷ್ಟ ಕಾಲದಲ್ಲಿ. ಹಾಗೆ ಆ ಒಂದು ಪಕ್ಷಿ ಏನು ಎಫರ್ಟನ್ನು ಆಗ್ತಾ ಇತ್ತು ಡೈಲಿ ಒಂದಷ್ಟು, ಆ ಪಕ್ಷಿ ಮಳೆ ಬಂದಾಗ ಅಥವಾ ಇನ್ನೊಂದು ಯಾವುದೋ ಅಡ್ವರ್ಸ್ ಸಿಚುವೇಶನ್ಸಲ್ಲಿ ಅದು ನೆಮ್ಮದಿಯಾಗಿರೋದಕ್ಕೆ ಸಾಧ್ಯ ಆಗುತ್ತೆ. ಸ್ಟೋರಿ ಕೇಳಿರ್ತೀರಿ, ನಮ್ಮ ಜೀವನದಲ್ಲಿ ನಾವು ಅಪ್ಲೈ ಮಾಡ್ಕೋಬೇಕಷ್ಟೆ ಅಂತ ಹೇಳ್ತಾ ಬನ್ನಿ. ಹಾಗಾದರೆ ನನ್ನ ಒಂದಷ್ಟು ಕಿರುಪರಿಚಯವು ಕೂಡ ಇಲ್ಲಿದೆ ಅಲ್ವಾ? ನೋಡ್ಬೋದು, ಯಾರು ಹೊಸದಾಗಿ ನೋಡ್ತಾ ಇರ್ತಕ್ಕಂಥವ್ರಿಗೆ ಸರಿಯಾದ ಮಾರ್ಗದರ್ಶಕನನ್ನು ನಾವು ಫಾಲೋ ಮಾಡ್ತಾ ಇದ್ದೀವಾ ಇಲ್ಲ ಅನ್ನೋದು ಉದ್ದೇಶಕ್ಕಾಗಿ ಕೊಟ್ಟಿರ್ತಕ್ಕಂಥದ್ದು ನೋಡಿ ಅಂತ ಹೇಳ್ತಾ. ಹಾಗೆ ಈಗ ಗ್ರೂಪ್ ಸಿ ಎಕ್ಸಾಮ್ಸ್ ಅನೌನ್ಸ್ ಆಗಿದ್ದಾವೆ. 708 ಪೋಸ್ಟ್ ಅನೌನ್ಸ್ ಆಗಿದೆ KE. ಹಾಗೆ 44 ಪೋಸ್ಟ್ಗಳು ಕೂಡ ಮೊನ್ನೆ ರೀಸೆಂಟಾಗಿ ಅನೌನ್ಸ್ ಆಗಿದೆ, ನೋಡಿದ್ದೀರಿ. ಅದರಲ್ಲಿ ಎಕ್ಸ್ಟ್ರಾ ಸಿಲೆಬಸ್ ಇದೆ. ಗ್ರೂಪ್ ಸಿಯಲ್ಲಿ ಈ ಸಹಕಾರ ಸಂಘಗಳ ಮೇಲಾಗಿರ್ಬೋದು, ಗ್ರಾಮೀಣಾಭಿವೃದ್ಧಿ, ಪಂಚಾಯತ್ ರಾಜ್ ಅಥವಾ ವಿಜ್ಞಾನ ಮತ್ತು ತಂತ್ರಜ್ಞಾನದಲ್ಲಿ ಕರ್ನಾಟಕದ ಪಾತ್ರ ಅಥವಾ ಕರ್ನಾಟಕದಲ್ಲಿ ವಿಜ್ಞಾನ ತಂತ್ರಜ್ಞಾನದ ಪಾತ್ರ ಏನಿದೆ ಆಡಳಿತದಲ್ಲಿ, ಹಾಗೆ ಪರಿಸರ ವಿಜ್ಞಾನ ಸಂಬಂಧಿ ಸಮಸ್ಯೆಗಳು ಮತ್ತು ಪರಿಹಾರಗಳು ಅಂತೇನೋ ಇದೆ. ಹೀಗೆ ಈ ಒಂದು ವಿಚಾರಗಳ ಮೇಲೆ ಈಗ ಆಲ್ರೆಡಿ ನಾವು ಸ್ಟಾರ್ಟ್ ಮಾಡಿದ್ವಿ. KPSC KE ಪಠ್ಯಕ್ರಮಕ್ಕೆ ಅನುಗುಣವಾಗಿ ಸಹಕಾರ ಸಂಘಗಳ ಮೇಲೆ ಈಗ ಕ್ಲಾಸ್ ನಂಬರ್ 937 ಪಾರ್ಟ್ 1, 938, 939, 940, 941 ಸಹಕಾರ ಸಂಘಗಳು ಕಂಪ್ಲೀಟ್ ಆಗಿದೆ 5 ಭಾಗದಲ್ಲಿ. ಈಗ ನೆಕ್ಸ್ಟ್ ಭೂ ಸುಧಾರಣೆಗಳು ಕೇಳ್ತಾ ಇದ್ದೀರಿ, ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ ಕೇಳ್ತಾ ಇದ್ದೀರಿ, ವಿಜ್ಞಾನ ಮತ್ತು ತಂತ್ರಜ್ಞಾನ ಹಾಗೂ ಪರಿಸರ ಸಂಬಂಧಿ ವಿಚಾರಗಳು ಮತ್ತು ಸಮಾಜ ವಿಜ್ಞಾನ, ಸಾಮಾಜಿಕ ಅಥವಾ ಸಮಾಜಶಾಸ್ತ್ರದ ಮೇಲೆ ಪ್ರಶ್ನೆಗಳು ಬರ್ತಾ ಇದ್ದಾವೆ, ಅದ್ರ ಮೇಲೆ ಕೂಡ ಮಾಡೋಣ ಅಂತ ಹೇಳ್ತಾ. ಇನ್ನು ಎಕ್ಸಾಮ್ಸು ಅನೌನ್ಸ್ ಆಗೋದ್ರೊಳಗಡೆ ಒಂದೊಂದೇ ಕಂಪ್ಲೀಟ್ ಮಾಡೋಣ. ಈ ಕಡೆ ಕರೆಂಟ್ ಅಫೇರ್ಸ್ ಮಾಡಬೇಕು, ಜೊತೆಗೆ ನೋಡಿ ನೊಬೆಲ್ ಅವಾರ್ಡ್ಸ್ ಅನೌನ್ಸ್ ಆಗಿತ್ತು, ಅದನ್ನು ಮಾತಾಡಿದ್ವಿ. SCO ಸಮಿಟ್ ನಡೆದಿತ್ತು, ಅದನ್ನು ಮಾತಾಡಿದ್ವಿ. ಯುನೆಸ್ಕೋ ತಾತ್ಕಾಲಿಕ ಪಟ್ಟಿಗೆ 7 ನೈಸರ್ಗಿಕ ತಾಣಗಳು ಸೇರಿಕೊಂಡಿದ್ವು, ಅದನ್ನು ಕೂಡ ಕ್ಲಾಸ್ ನಂಬರ್ 933ಯಲ್ಲಿ. ಎಲಿಫೆಂಟ್ ಸೆನ್ಸಸ್ ಅನೌನ್ಸ್ ಆಗಿತ್ತು, ಅದನ್ನು ಸಪ್ರೇಟ್ ವಿಡಿಯೋದಲ್ಲಿ ಮಾತಾಡಿದ್ವಿ. ಹಾಗೆ ರಾಮ್ಸರ್ ತಾಣಗಳು 2 ಆ್ಯಡ್ ಆಗಿದ್ವು, ಇನ್ನೂ ಒಂದು ಆ್ಯಡ್ ಆಗಿದೆ, ಅದನ್ನು ಮತ್ತೆ ಮಾತಾಡೋಣ ಕ್ಲಾಸ್ ನಂಬರ್ 931. KE ಎಕ್ಸಾಮು ಟೈಮ್ ಟೇಬಲ್ ಯಾವ ರೀತಿಯಾಗಿ ಮಾಡ್ಕೋಬೇಕಂತ ಕೇಳಿದ್ರಿ, ಸ್ಟ್ರಾಟಜಿ ಕೇಳಿದ್ರಿ. ಅಮರ್ ಸ್ಟ್ರಾಟಜಿ ಫಾರ್ KE ಎಕ್ಸಾಮ್ 90 ದಿನಗಳ ಟೈಮ್ ಟೇಬಲ್ ಕೊಟ್ಟಿದ್ದೆ. ಅದ್ರ ಪ್ರಕಾರ ರೆಡಿಯಾಗಿ ಮಿನಿಮಮ್ 90 ಡೇಸ್ ಅಂತ ಹೇಳಿದ್ವಿ, ಅದಕ್ಕೆ ಹೆಚ್ಚಿಗೆ ಟೈಮ್ ಸಿಗ್ತಾ ಇದೆ ನಿಮಗೆ, ಹೋಗಿ ನೋಡಿ. ಇನ್ನೊಂದು ಕಡೆ WRD ಜೂನಿಯರ್ ಇಂಜಿನಿಯರ್ ಎಕ್ಸಾಮ್ ನಡೆಸಿತ್ತು, ಅದರ ಜಿಯೋಗ್ರಫಿ ಪ್ರಶ್ನೆಗಳನ್ನು ಸಾಲ್ವ್ ಮಾಡಿದ್ವಿ, ಪಾಲಿಟಿ ಪ್ರಶ್ನೆ ಸಾಲ್ವ್ ಮಾಡಿದ್ವಿ, ಕರೆಂಟ್ ಅಫೇರ್ಸ್ ಮಾಡಿದ್ವಿ, ಕಂಪ್ಯೂಟ್ರ್ ಮಾಡಿದ್ವಿ. ಜೊತೆಗೆ IO ಎಕ್ಸಾಮ್ ನಡೆದಿತ್ತು, ಅದರ ಕರೆಂಟ್ ಅಫೇರ್ಸು, ಕಂಪ್ಯೂಟ್ರು, ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ, ಜಿಯೋಗ್ರಫಿ ಪ್ರಶ್ನೆಗಳು, ಹಾಗೆ ಎಕನಾಮಿಕ್ಸ್ ಪ್ರಶ್ನೆ, ಪಾಲಿಟಿ ಪ್ರಶ್ನೆ. ಹೀಗೆ ಓವರಾಲ್ ಆಗಿ ನಮ್ಮ ಚಾನಲಲ್ಲಿ ಸಾಕಷ್ಟು ಮಾಹಿತಿ ಸಿಗುತ್ತೆ, ನೋಡಿ ಅಂತ ಹೇಳ್ತಾ. ಇವೆಲ್ಲ ಯಾಕೆ ಹೇಳ್ತಾ ಇದ್ದೀವಿ ಅಂದರೆ ಫಸ್ಟ್ ಟೈಮ್ ಬಂದಿರ್ತೀರ ನೋಡಬೇಕಂತ ಅಂಥವ್ರಿಗೆ, ಪದೇ ನೋಡ್ತಕ್ಕಂಥವ್ರಿಗೆ ಇದೆಲ್ಲ ಏನಪ್ಪ ಮತ್ತೆ ಹೇಳ್ತಾರೆ ಅಂತ ಯಾವಾಗೋ ಒಂದು 10-15 ವೀಡಿಯೋಸ್ಗೊಮ್ಮೆ ಹೇಳಿದ್ರು ತಪ್ಪಾಗಲ್ಲ. ಯಾಕಂದರೆ ನಾವು ಎಫರ್ಟ್ ಹಾಕ್ತಾಯಿದ್ದೀವಿ, ಆ ಎಫರ್ಟನ್ನು ರೀಚ್ ಮಾಡಿಸ್ತಕ್ಕಂಥ ಪ್ರಯತ್ನ. ಓಕೆ, ಇನ್ನು AO ಎಕ್ಸಾಮಿಗೆ ರೆಡಿ ಆಗ್ತಾ ಇರ್ತಕ್ಕಂಥವ್ರಿಗೆ ವೀಡಿಯೋಸ್ ಇದ್ದಾವೆ.
ಕಂಪ್ಯೂಟರ್ ರಿಲೇಟೆಡ್ ಕಂಪ್ಲೀಟ್ ಕೋರ್ಸೇ ಇದೆ. ಕಂಪ್ಲೀಟ್ ಕೋರ್ಸ್ ವಿತ್ ಥಿಯರಿ ಆ್ಯಂಡ್ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಸಾಲ್ವ್ ಮಾಡಿರ್ತಕ್ಕಂಥದ್ದು ವಿಡಿಯೋಗಳ ಮೂಲಕ. ವಿಡಿಯೋಗಳ ಮೂಲಕ ಮಾಡೋದು ಕಷ್ಟ, PDF ಅಲ್ಲಿ ಕೊಡೋದು ಈಸಿ, ತಿಳ್ಕೊಳ್ರಿ. ಓಕೆ, ಯಾಕಂದರೆ ವಿಡಿಯೋದಲ್ಲಿ ಮಾಡಬೇಕಾದ್ರೆ ಫಸ್ಟ್ ನಮಗೆ ಅದರ ವಿಚಾರ ತಿಳ್ಕೊಂಡಿರ್ಬೇಕು. MS ವರ್ಡು, ಮೈಕ್ರೋಸಾಫ್ಟ್ ವಿಂಡೋಸು, ಎಕ್ಸೆಲ್ಲು, ಪವರ್ ಪಾಯಿಂಟ್ ಹೆಂಗೆ ವರ್ಕ್ ಆಗುತ್ತೆ ಅಂತ ತಿಳ್ಕೊಂಡಿರ್ಬೇಕು. ಎಲ್ಲ ಕಾಪಿ ಪೇಸ್ಟ್ ಮಾಡಿ ಕೊಡೋದು ಈಸಿ. ಎಲ್ಲ ಒಂದು ಕಡೆ ಇರುತ್ತೆ ನೆಟ್ಟಲ್ಲಿ, ಅದನ್ನು ತಂದು ಒಂದು PDF ಮಾಡಿ ಚೆಂದ ಡಯಾಗ್ರಾಮ್ಸ್ ಹಾಕಿ ಕೊಡೋದು ಈಸಿ. ನಮಗೆ ಗೊತ್ತಿಲ್ಲ ಅಂದ್ರೆ ಬೇಕಾದ್ರೆ ಮಾಡಿಬಿಡ್ಬೋದು, ರೆಡಿ ಮಾಡ್ಬೋದು. ಆದರೆ ಎಕ್ಸ್ಪ್ಲೈನ್ ಮಾಡಬೇಕಾದ್ರೆ ಅದಕ್ಕೆ ನಮಗೆ ಫಸ್ಟು ಆ ಕಾನ್ಸೆಪ್ಟ್ಗಳು ತಿಳ್ಕೊಂಡಿರ್ಬೇಕು. ಇಷ್ಟು ಹೇಳ್ತಾ ಇನ್ನು ಭಾಳ ಹೇಳೋಕ್ಕೆ ಹೋಗಲ್ಲ, ತಿಳ್ಕೊಳ್ರಿ. ಇದೇನು ನಾವೇನು ಹೊಸ್ದಾಗಿ ಬಂದಿಲ್ಲ, ಚಾನಲ್ ಹಲವಾರು ವರ್ಷಗಳಿಂದ ಇದೆ. ಸೊ ನೋಡಿ, ಯಾರಿಗೆ ಸಾಧ್ಯ ಇದೆ ಅವರು ಯುಟಿಲೈಸ್ ಮಾಡ್ಕೊಳ್ರಿ ಅಂತ ಹೇಳ್ತಾ, ಭಾಳ ಜನ ಕೇಳ್ತಾ ಇರ್ತಾರೆ ಹೆಂಗೆ ಜಾಯ್ನ್ ಆಗಬೇಕು ಸರ್, ಮೆಂಬರ್ಶಿಪ್ನ ಹೆಂಗೆ ತೊಗೋಬೇಕಂತ. ಇಲ್ಲಿ ಅಮರ್ಸ್ ಡೈಮಂಡ್ ಕ್ಲಾಸಸ್ ಅಂತಿದೆ. ನೀವು ಅಮರ್ಸ್ ಕ್ಲಾಸಸ್ ಯೂಟ್ಯೂಬ್ ಚಾನಲ್ಗೆ ಹೋದರೆ ಪಕ್ಕದಲ್ಲಿ ಜಾಯಿನ್ ಬಟನ್ ಇದೆ. ಈ ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿದರೆ ಡೈಮಂಡ್ ಕ್ಲಾಸ್ ಇದೆ. ಡೈಮಂಡ್ ಕ್ಲಾಸಸ್ಗೆ ಜಾಯ್ನ್ ಆಗಿ, ಜಾಯ್ನ್ ಆಗೋ ಸಂದರ್ಭದಲ್ಲಿ ನಿಮಗೇನೇ ತೊಂದರೆಗಳಾದರೆ ನಮ್ಮ ಇಮೇಲ್ ID-ಗೆ ಇಮೇಲ್ ಮಾಡಿ amaresh.pothnal@gmail.com ಅಂತ. ಮೊನ್ನೆ ಟೆಲಿಗ್ರಾಮಲ್ಲೂ ಹಾಕಿದ್ದೀನಿ, ಅಥವಾ ಪ್ರತಿ ಪೇಜಲ್ಲೂ ಕೂಡ ನಮ್ಮ ಇಮೇಲ್ ID ಇದೆ. ಸೊ ಯಾರಿಗೆ ಈ ಒಂದು ಕ್ಲಾಸ್ಗಳು ಬೇಕನ್ನಿಸ್ತವೆ ಅವರು ಜಾಯ್ನ್ ಆಗಿ. ಓಕೆ, ಆ ಮೂಲಕ ನಿಮ್ಮ ಒಂದು ಪರೀಕ್ಷೆಗೆ ಸಿದ್ಧತೆಯನ್ನು ಮಾಡಿಕೊಳ್ಳುವಾಗ ನಿಮಗೆ ಒಂದಷ್ಟು ಸಹಾಯ ಮಾಡೋದಕ್ಕೆ ನಮ್ಮ ಟೀಮ್ಗೆ ನಿಮ್ಮ ಬೆಂಬಲವೂ ಕೂಡ ಅತ್ಯಗತ್ಯ ಆಗುತ್ತೆ. ಯಾಕಂದರೆ ಒಂದು ಕರೆಂಟ್ ಅಫೇರ್ಸನ್ನು ಪ್ರಿಪೇರ್ ಆಗಬೇಕಂದ್ರೆ 1 ಅವರ್ದು ನೀವು 5-6 ಗಂಟೆ ವೇಸ್ಟ್ ಮಾಡಬೇಕಾಗುತ್ತೆ. ಅದು ನಿಮಗೆ ಬೇಕಾಗಿಲ್ಲ. ಸಹಕಾರ ಸಂಘಗಳ ಮೇಲೆ 5 ಪಾಠ ಮಾಡ್ಬೇಕಂದ್ರೆ ಒಂದು ವಾರಾನ್ಗಟ್ಲೆ ಕುಂತು ವರ್ಕ್ ಮಾಡಿದ್ದೀವಿ. ಅದೆಲ್ಲವನ್ನ ನೀವು ಓದಿ ಡೈಜೆಸ್ಟ್ ಮಾಡ್ಕೊಳ್ಳೋಕ್ಕೆ ನೀವೇನು ಪಾಠ ಮಾಡಬೇಕಾಗಿರ್ತಕ್ಕಂಥ ಅವಶ್ಯಕತೆ ಇಲ್ಲ. ನಿಮಗೆ ಎಕ್ಸಾಮ್ಲಿ ಪಾಸ್ ಆದರೆ ಸಾಕು. ಭೂ ಸುಧಾರಣೆಗಳ ಮೇಲೆ ಅದನ್ನು ಡೈಜೆಸ್ಟ್ ಮಾಡ್ಕೋಬೇಕು ಆ ಕಾನ್ಸೆಪ್ಟ್ಸ್ ಅನ್ಕೊಂಡ್ರೆ ಬೇಕಾಗಿಲ್ಲ. ಅಷ್ಟು ಸ್ಟೂಡೆಂಟ್ ಆಗಿರೋರಿಗೆ ಟೀಚರ್ ಏನು ಪಾಠ ಮಾಡ್ತಾರೆ ಅದನ್ನು ಡೈಜೆಸ್ಟ್ ಮಾಡ್ಕೊಂಡು ಹೋಗಿ ಎಕ್ಸಾಮ್ ಬರೆದ್ರೆ ಸಾಕು ಅಲ್ವಾ. ಇಲ್ಲ ಸರ್ ನಾವೇ ಸ್ವಂತವಾಗಿ ಓದ್ತೀವಿ, ನಾವೇ ನೋಟ್ಸ್ ಮಾಡ್ಕೊಳ್ತೀವಿ ಅಂದರೆ ನಿಮ್ಮ ಏನು ಇದಕ್ಕೆ ಬಿಟ್ಟಿದ್ದು ಅಷ್ಟೇ. ಅದಕ್ಕೆ ಎಷ್ಟು ಟೈಮ್ ಆಗುತ್ತೆ ಅನ್ನೋದು ತಿಳ್ಕೋಬೇಕು. ಓಕೆ, ಇರಲಿ, ಯಾರಿಗೆ ಸಾಧ್ಯ ಇದೆ ಅವರು ಜಾಯ್ನ್ ಆಗಿ. ಜಾಯ್ನ್ ಆಗಬೇಕಾದ್ರೆ ನಿಮಗೆ ತೊಂದರೆ ಆದರೆ ಸೊ ದಯವಿಟ್ಟು ಇಮೇಲ್ ಮಾಡಿ. ಇಮೇಲ್ ಮಾಡುವಾಗ ಫೋನ್ ನಂಬರ್ ಹಾಕಿ ಅಷ್ಟೇ, ನಾವೇ ಫೋನ್ ಮಾಡ್ತೀವಿ. ಜೊತೆಗೆ ಬರೀ ಜಾಯ್ನ್ ಆಗಬೇಕಾದ್ರೆ ಅಷ್ಟೇ ಪ್ರಾಬ್ಲಮ್ ಆದರೆ ಇಮೇಲ್ ಮಾಡ್ಬೇಕಾ ಸರ್ ಅಂದರೆ ಇಲ್ಲ. ನಿಮ್ಗೆ ಏನೇ ಡೌಟ್ ಇದ್ದರೆ ಅಥವಾ ಯಾವುದೇ ಕೆರಿಯರ್ ರಿಲೇಟೆಡ್ ಇಶ್ಯೂ ಇದ್ದರೂ ಕೂಡ ನಂಬರ್ ಹಾಕ್ಬೋದು. ಬಟ್ ಹಿಂದೆ ಫ್ರೀ ಇದ್ದೀವಿ, ಭಾಳಷ್ಟು ಫೋನ್ ಮಾಡ್ತಾಯಿದ್ವಿ. ಇವಾಗ ಸ್ವಲ್ಪ ಟೈಮ್ ನೋಡ್ಕೊಂಡು ಮಾಡ್ತೀನಿ, ಮಾಡೋದಂತೂ ಗ್ಯಾರಂಟಿ. ಬಟ್ ಸ್ವಲ್ಪ ಟೈಮ್ ಬೇಕಾಗುತ್ತೆ, ಯಾಕಂದರೆ ನಿಮಗೆಲ್ಲ ವೀಡಿಯೋಸ್ ಮಾಡಿಕೊಡ್ಬೇಕಾದ್ರೆ ಬ್ಯುಸಿ ಇರ್ತೀವಿ. ಆದರೂ ಕೂಡ ಕಳಿಸಿ, ನಿಮ್ಮ ಅರ್ಜೆನ್ಸಿ ಅದ್ರಾಗ ಬರೀರಿ, ಏನು ನೀಡಿದೆ, ಯಾಕೆ ಮಾತಾಡಬೇಕಂತ. ಡೆಫಿನೆಟ್ಲಿ ಪ್ರಯಾರಿಟಿ ಮೇಲೆ ನಾನು ಫೋನ್ ಮಾಡಿ ಮಾತಾಡ್ತೀನಿ ಅಂತ ಹೇಳ್ತಾ ಬನ್ನಿ. ಆಗಿದ್ರೆ ನವೆಂಬರ್ 2025 ಪ್ರಮುಖ ಪ್ರಚಲಿತ ಘಟನೆಗಳ ಪಾರ್ಟ್ 1 ಮಾತಾಡ್ತಾ ಹೋಗೋಣ. ಫಸ್ಟ್ ಕ್ವಶನ್ ಏನಿದೆ, ಭಾರತದ ಮುಖ್ಯ ನ್ಯಾಯಮೂರ್ತಿಗಳು BR ಗವಾಯಿರವರು. ಅವರು ಈಗ ಸುಪ್ರೀಂ ಕೋರ್ಟ್ನ ನ್ಯಾಯಮೂರ್ತಿಗಳಾಗಿರ್ತಕ್ಕಂಥ ಜಸ್ಟಿಸ್ ಸೂರ್ಯಕಾಂತ್ ಅವರನ್ನು ತಮ್ಮ ಮುಂದಿನ ಭಾರತದ ಮುಂದಿನ ಮುಖ್ಯ ನ್ಯಾಯಮೂರ್ತಿಗಳಾಗಿ, ಭಾರತದ 53ನೇ ನ್ಯಾಯಮೂರ್ತಿಗಳಾಗಿ ಶಿಫಾರಸು ಮಾಡಿದ್ದಾರೆ. ಜಸ್ಟಿಸ್ BR ಗವಾಯಿ, ದ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ, ರೆಕಮೆಂಡ್ಸ್ ಜಸ್ಟಿಸ್ ಸೂರ್ಯಕಾಂತ್ ಆಸ್ ದ 53rd ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ. ಇದೇ ನವೆಂಬರ್ 24ರಂದು ಅವರ ಅಧಿಕಾರಾವಧಿ ಮುಗಿಯುತ್ತೆ. ಅದೇ ದಿನ ಸೂರ್ಯಕಾಂತ್ ಅವರು ಭಾರತದ 53ನೇ ಮುಖ್ಯ ನ್ಯಾಯಮೂರ್ತಿಗಳಾಗಿ ಪದಗ್ರಹಣ ಮಾಡಲಿದ್ದಾರೆ. ಇದ್ರ ಮೇಲೆ ಏನೇನು ಪ್ರಶ್ನೆ ಬರಬಹುದು ಅಲ್ವಾ. ಈಗ ಸದ್ಯಕ್ಕಂತೂ ಯಾವ ಎಕ್ಸಾಮ್ ಇಲ್ಲ, ಯಾರನ್ನ ಶಿಫಾರಸು ಮಾಡಿದ್ದಾರೆ ಅಂತಂತೂ ಕೇಳೋದಕ್ಕೆ ಎಕ್ಸಾಮ್ಸ್ ಇದ್ದರೆ ಕೇಳಿರೋರು, ಎಕ್ಸಾಮ್ಸ್ ಇಲ್ಲ. ಎಕ್ಸಾಮ್ಸ್ ಬರೋದ್ರೊಳಗಡೆ ಡೆಫಿನೆಟ್ಲಿ ಇವರು ಮುಖ್ಯ ನ್ಯಾಯಮೂರ್ತಿಗಳಾಗಿ ಪ್ರಮಾಣ ವಚನ ಸ್ವೀಕರಿಸಿರ್ತಾರೆ. ಏನು ಕೇಳ್ಬೋದು, ಯಾವ ಆರ್ಟಿಕಲ್ಲು, ಯಾರು ಮೊದಲ ಮುಖ್ಯ ನ್ಯಾಯಮೂರ್ತಿಗಳು, 52ನೇರವರು ಯಾರು, 53ನೇರವರು ಯಾರು, 51ನೇರವರು ಯಾರು, 50ನೇರವರು ಯಾರು, ಅಟ್ಲೀಸ್ಟ್ ಒಂದು 3-4 ಇತ್ತೀಚಿನ ಮುಖ್ಯ ನ್ಯಾಯಮೂರ್ತಿಗಳು ಅವರ ಎಷ್ಟನೇರವರು ಅನ್ನೋದನ್ನು ತಿಳ್ಕೊಂಡಿರ್ಬೇಕಾಗುತ್ತೆ. ಓಕೆ, ಬನ್ನಿ ಹಾಕಿದ್ರೆ ಏನಿದೆ ನ್ಯೂಸ್ ಆರ್ಟಿಕಲ್. ನ್ಯಾಯಮೂರ್ತಿ ಸೂರ್ಯಕಾಂತ್ ಮುಂದಿನ CJI ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ. ಉತ್ತರಾಧಿಕಾರಿ ಹೆಸರು ಸೂಚಿಸಿ ಕಾನೂನು ಸಚಿವಾಲಯಕ್ಕೆ ಪತ್ರ ಬರೆದ CJI ಗವಾಯಿ. ಇದು ರೂಢಿಯಲ್ಲಿರ್ತಕ್ಕಂಥದ್ದು,
ಅಂದರೆ ಯಾರು ಮುಖ್ಯ ನ್ಯಾಯಮೂರ್ತಿಗಳಾಗಿ ಕಾರ್ಯನಿರ್ವಹಿಸುತ್ತಿರುತ್ತಾರೋ ಅವರು ತಮ್ಮ ನಿವೃತ್ತಿಯ 1 ತಿಂಗಳ ಮುಂಚೆ ತಮ್ಮ ಉತ್ತರಾಧಿಕಾರಿಯನ್ನು ಶಿಫಾರಸು ಮಾಡಿ ಭಾರತ ಸರ್ಕಾರದ ಕಾನೂನು ಸಚಿವಾಲಯಕ್ಕೆ ಪತ್ರವನ್ನು ಬರೀಬೇಕಾಗುತ್ತೆ. ಸುಪ್ರೀಂ ಕೋರ್ಟ್ನ ಹಿರಿಯ ನ್ಯಾಯಮೂರ್ತಿಗಳು ಸೂರ್ಯಕಾಂತ್ ಅವರನ್ನು ಮುಂದಿನ ಮುಖ್ಯ ನ್ಯಾಯಮೂರ್ತಿಗಳಾಗಿ ನೇಮಕ ಮಾಡುವಂತೆ ಹಾಲಿ CJI BR ಗವಾಯಿರವರು ಕೇಂದ್ರ ಕಾನೂನು ಸಚಿವಾಲಯಕ್ಕೆ ಪತ್ರವನ್ನು ಬರೆದಿದ್ದಾರೆ. ಹಾಲಿ CJI ಅವರ ಶಿಫಾರಸನ್ನು ಆಧರಿಸಿ ಕಾನೂನು ಸಚಿವಾಲಯ ಅಧಿಸೂಚನೆಯನ್ನು ಹೊರಡಿಸುತ್ತದೆ. ಈಗ ಪ್ರಸ್ತುತ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಗಳಾಗಿರ್ತಕ್ಕಂತಹ BR ಗವಾಯಿರವರು ನವೆಂಬರ್ 23ಕ್ಕೆ ನಿವೃತ್ತಿಯನ್ನು ಹೊಂದಲಿದ್ದಾರೆ. ನವೆಂಬರ್ 24ರಂದು ಸೂರ್ಯಕಾಂತ್ ಅವರು ದೇಶದ 53ನೇ CJI ಆಗಿ ಪ್ರಮಾಣ ವಚನವನ್ನು ಸ್ವೀಕರಿಸಲಿದ್ದಾರೆ. ಓಕೆ, 1962ರಲ್ಲಿ ಹರಿಯಾಣದ ಹಿಸ್ಸಾರಲ್ಲಿ ಜನನವನ್ನು ಹೊಂತಾರೆ. ರೋಹಟಕ್ನಲ್ಲಿ ಕಾನೂನು ಪದವಿಯನ್ನು ಪಡೆದರೆ ನಂತರ ವಕೀಲಿ ವೃತ್ತಿಯನ್ನು ಆರಂಭಿಸಿದರೆ 2004ರಲ್ಲಿ ಪಂಜಾಬ್ ಮತ್ತು ಹರಿಯಾಣ ಹೈಕೋರ್ಟ್ನ ಜಡ್ಜ್ ಆಗಿ ಬಡ್ತಿಯನ್ನು ಪಡೆದರೆ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಗಳಾಗಿ ಬಡ್ತಿ ಪಡ್ತಾರೆ. ನಂತರ ಸುಪ್ರೀಂ ಕೋರ್ಟ್ನ ಈಗ ಮುಖ್ಯ ನ್ಯಾಯಮೂರ್ತಿಗಳಾಗಿ ದೇಶದ 53ನೇ ಮುಖ್ಯ ನ್ಯಾಯಮೂರ್ತಿಗಳಾಗಿ ಪದಗ್ರಹಣ ಮಾಡಲಿದ್ದಾರೆ. ನ್ಯಾಯಮೂರ್ತಿ ಸೂರ್ಯಕಾಂತ್ ಅವರು ಜಮ್ಮು ಕಾಶ್ಮೀರಕ್ಕೆ ವಿಶೇಷ ಸ್ಥಾನಮಾನ ನೀಡಿದ 370ನೇ ವಿಧಿ ರದ್ದಿನಲ್ಲಿ ಆ ತೀರ್ಪು ನೀಡಿರ್ತಕ್ಕಂಥ ತಂಡದಲ್ಲಿದ್ದಂಥವರು. ಚುನಾವಣಾ ಬಾಂಡ್ ಯೋಜನೆ ರದ್ದು, ವಾಕ್ ಸ್ವಾತಂತ್ರ್ಯ ಮತ್ತು ಪೌರತ್ವ ಹಕ್ಕುಗಳ ಕುರಿತು ಅನೇಕ ಪ್ರಕರಣಗಳಲ್ಲಿ ತೀರ್ಪು ನೀಡಿದ ನ್ಯಾಯಪೀಠಗಳ ಭಾಗವಾಗಿದ್ದರು. ರಕ್ಷಣಾ ಪಡೆಗಳ 1 ಶ್ರೇಣಿ 1 ಪಿಂಚಣಿ ಯೋಜನೆ, ಬಿಹಾರದಲ್ಲಿ ಚುನಾವಣಾ ಆಯೋಗ ನಡೆಸಿದ SIR, ಪೆಗಾಸಸ್ ಸಾಫ್ಟ್ವೇರ್ ಪ್ರಕರಣದ ವಿಚಾರಣೆ ನಡೆಸಿದ ನ್ಯಾಯಪೀಠದ ಭಾಗವಾಗಿಯೂ ಕೂಡ ಅವರು ಗುರುತಿಸಿಕೊಂಡಿದ್ದರು. ನೋಡಿ, ದೇಶದಲ್ಲಿ ನಡೆದ ಪ್ರಮುಖ ಪ್ರಕರಣಗಳ ತೀರ್ಪಿನಲ್ಲಿ ಅದರ ಒಂದು ವಿಚಾರಣೆಯಲ್ಲಿ ಭಾಗವಹಿಸಿರ್ತಕ್ಕಂತಹ ಒಂದು ಕೀರ್ತಿಯನ್ನು ಹೊಂದಿದ್ದಾರೆ. ಹಾಗಾಗಿ ಸಾಕಷ್ಟು ಅನುಭವ ಇರತಕ್ಕಂಥವರು. ನ್ಯಾಯಮೂರ್ತಿ ಸೂರ್ಯಕಾಂತ್ ಅವರನ್ನು ಸುಪ್ರೀಂ ಕೋರ್ಟ್ನ ಮುಂದಿನ ಮುಖ್ಯ ನ್ಯಾಯಮೂರ್ತಿಯಾಗಿ ನೇಮಕ ಮಾಡುವಂತೆ ಪ್ರಸ್ತುತ ಮುಖ್ಯ ನ್ಯಾಯಮೂರ್ತಿಗಳಾಗಿರ್ತಕ್ಕಂಥ BR ಗವಾಯಿರವರು ಕೇಂದ್ರ ಸರ್ಕಾರಕ್ಕೆ ಶಿಫಾರಸನ್ನು ಮಾಡಿದ್ದಾರೆ. ಇವರು ಫೆಬ್ರವರಿ 9, 2027ಕ್ಕೆ ಅಂದರೆ 2027ರ ಫೆಬ್ರವರಿ 9ರವರೆಗೂ ಕೂಡ ಇವರೇ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಗಳಾಗಿ ಇರಲಿದ್ದಾರೆ. ಸುಮಾರು 15 ತಿಂಗಳ ಕಾಲಾವಧಿ ಅವರಿಗೆ ಸಿಗುತ್ತೆ. ನೋಡ್ಬೋದು, ಮತ್ತಷ್ಟು ಡೀಟೇಲ್ಸ್ ಇದೆ. ಮತ್ತು ಅವರು ಪದಗ್ರಹಣ ಮಾಡಿದಾಗ ಇನ್ನಷ್ಟು ಮಾಹಿತಿಯನ್ನು ಪಡ್ಕೊಳ್ಳೋಣ. ಒಟ್ಟಾರೆಯಾಗಿ ಆರ್ಟಿಕಲ್ 124ರ ಪ್ರಕಾರ ಭಾರತದಲ್ಲಿ ಸುಪ್ರೀಂ ಕೋರ್ಟ್ನ ಸ್ಥಾಪನೆಯಾಗಿದೆ. ಒಟ್ಟು ನ್ಯಾಯಾಧೀಶರ ಸಂಖ್ಯೆ 34 ಇದೆ. ಅದರಲ್ಲಿ 33 ನ್ಯಾಯಾಧೀಶರು ಮತ್ತು ಒಬ್ಬರು ಮುಖ್ಯ ನ್ಯಾಯಮೂರ್ತಿಗಳು ಇರ್ತಾರೆ. ದೇಶದ ಮೊಟ್ಟ ಮೊದಲ ಮುಖ್ಯ ನ್ಯಾಯಮೂರ್ತಿಗಳು HJ ಕಾನಿಯರ್ ಅವರು, 51 ಸಂಜೀವ್ ಖನ್ನಾರ್ ಅವರು, 52 BR ಗವಾಯಿ, ಭೂಷಣ್ ರಾಮಕೃಷ್ಣ ಗವಾಯಿ. ಒಂದು ಎಕ್ಸಾಮಲ್ಲಿ ಕೇಳಿದ್ರು BR ಗವಾಯಿರವರ ಪೂರ್ಣ ಹೆಸರೇನು ಅಂತ, ಭೂಷಣ್ ರಾಮಕೃಷ್ಣ ಗವಾಯಿರವರು. ಸೊ ಈ ರೀತಿಯಾಗಿ ಪ್ರಶ್ನೆಗಳು ಬರಬಹುದು. ಇನ್ನು 50ನೇರವರು DY ಚಂದ್ರಚೂಡ್ ಅವರು. ಓಕೆ, ಕ್ವಶನ್ ನಂಬರ್ 2, ನಾಗರಹೊಳೆ ರಾಷ್ಟ್ರೀಯ ಉದ್ಯಾನವನದಲ್ಲಿ ಆಕ್ರಮಣಕಾರಿ ಸಸ್ಯ ಸೆನ್ನಾ ಸ್ಪೆಕ್ಟಾಬಿಲಿಸ್ ಬಹಳ ವೇಗವಾಗಿ ಹರಡುತ್ತಾ ಇದೆ ಅಂತೆ. ದ ಇನ್ವೇಜಿವ್ ಪ್ಲಾಂಟ್ ಅಂತ ಕರಿತೀವಿ. ಇನ್ವೇಜಿವ್ ಪ್ಲಾಂಟ್ ಅಂದರೆ ಆ ಒಂದು ಸಸ್ಯದ ಒಂದು ಬೀಜ ಬಂದು ಆ ಪ್ರದೇಶದಲ್ಲಿ ಬಿತ್ತು ಅಂದರೆ ಯಾವುದೋ ಮೂಲದಿಂದ, ನಮಗೆ ಗೊತ್ತಿದೆ ಬೀಜಗಳು ಯಾವ ರೀತಿಯಾಗಿ ಹರಡುತ್ತವೆ ಅಂತ. ಒಂದು ಪಕ್ಷಿಗಳ ಮುಖಾಂತರ ಆಗಿರ್ಬೋದು, ಪ್ರಾಣಿಗಳ ಮುಖಾಂತರ ಆಗಿರ್ಬೋದು, ಗಾಳಿ, ನೀರು, ಹೀಗೆ ಹಲವಾರು ವಿಧದಲ್ಲಿ ಸಸ್ಯಗಳ ಬೀಜಗಳು ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ಹೋಗ್ತವೆ ಅಂತ ನಾವು ಪ್ರೈಮರಿ ಸ್ಕೂಲಲ್ಲಿ ಓದಿದ್ವಿ. ಆ ರೀತಿಯಾಗಿ ಬಂದಿರತಕ್ಕಂಥ ಒಂದು ಬೀಜ ಇಡೀ ಆ ಪ್ರದೇಶವನ್ನು ಆವರಿಸ್ಕೊಳ್ಳುತ್ತೆ ಆ ಒಂದು ಸಸ್ಯ. ಅಂತಹ ಸಸ್ಯವನ್ನು ನಾವು ಇನ್ವೇಜಿವ್ ಪ್ಲಾಂಟ್, ಆಕ್ರಮಣಕಾರಿ ಸಸ್ಯ ಅಂತ ಕರಿತೀವಿ. ಈಗ ಕಾಂಗ್ರೆಸ್ ಗಿಡ ಆಗಿರ್ಬೋದು, ಅಥವಾ ಈ ಲಾಂಟಾನ ಸಹಿತನೂ ಒಂದು ರೀತಿಯ ಕಳೆ, ಆಕ್ರಮಣಕಾರಿ ಕಳೆ ಆಗುತ್ತೆ. ಇಡೀ ನಮ್ಮ ಪಶ್ಚಿಮ ಘಟ್ಟಗಳಲ್ಲಿ ಬಹಳಷ್ಟು ತೊಂದರೆ ಕೊಡ್ತಾ ಇದೆ. ಅದೇ ರೀತಿಯ ಮತ್ತೊಂದು ಸಸ್ಯ ಇವತ್ತು ಬಹಳಷ್ಟು ತೊಂದರೆ ಕೊಡ್ತಾ ಇದೆ, ಸೆನ್ನಾ ಸ್ಪೆಕ್ಟಾಬಿಲಿಸ್ ಅಂತ. ಸ್ಪ್ರೆಡ್ಡಿಂಗ್ ರ್ಯಾಪಿಡ್ಲಿ ಇನ್ ನಾಗರಹೊಳೆ ನ್ಯಾಷನಲ್ ಪಾರ್ಕ್. ಯಾಕೆ ಸುದ್ದಿಯಲ್ಲಿದೆ? ಉದ್ಯಾನದ ಸಸ್ಯಾಹಾರಿ ಪ್ರಾಣಿಗಳಿಗೆ ಮೇವಿಗೆ ಆಪತ್ತನ್ನು ತಂದೊಡ್ತಾ ಇದೆ. ನಾಗರಹೊಳೆಗೆ ಸೆನ್ನಾ ಸಂಕಟವನ್ನು ತರ್ತಾ ಇದೆ. ನಾಗರಹೊಳೆ ಉದ್ಯಾನವನ್ನೀಗ ಸೆನ್ನಾ ಎಂಬ ದೊಡ್ಡ ಕಳೆಗಿಡ ಆವರಿಸಿಕೊಳ್ತಾ ಇದೆ. ಸಸ್ಯಾಹಾರಿ ವನ್ಯಜೀವಿಗಳಿಗೆ ಮೇವಿನ ಕೊರತೆ ಎದುರಾಗುವ ಸಾಧ್ಯತೆ ಹೆಚ್ಚಾಗ್ತಾ ಇದೆ. ಅತಿ ಕಡಿಮೆ ಅವಧಿಯಲ್ಲಿ ವೇಗವಾಗಿ ಎಲ್ಲ ಕಡೆ ಬೆಳೆಯುವ ಈ ಕಳೆಯ ನಿರ್ಮೂಲನೆಗೆ ಅರಣ್ಯ ಇಲಾಖೆ ಪ್ರಯತ್ನವನ್ನು ಮಾಡ್ತಾ ಇದೆ, ಆದರೆ ಸವಾಲಾಗಿ ಪರಿಣಮಿಸಿದೆ. ಸೆನ್ನಾ ಮೂಲತಃ ಲ್ಯಾಟಿನ್ ಅಮೆರಿಕದ ಕಳೆ.
ದಕ್ಷಿಣ ಅಮೆರಿಕದ ಒಂದು ಕಳೆಯಾಗಿದೆ ಸೆನ್ನಾ. ಕೇರಳದ ವಯನಾಡು ಅರಣ್ಯ ಪ್ರದೇಶದ ಮೂಲಕ ನಾಗರಹೊಳೆ ಉದ್ಯಾನಕ್ಕೆ ಕಾಲಿಟ್ಟುಬಿಟ್ಟಿದೆ. ಉದ್ಯಾನದ ಮೂಲೆ ಮೂಲೆಗೂ ಪಸರಿಸ್ತಾ ಇದೆ. ಕೇರಳದಂಚಿನ ನಾಗರಹೊಳೆ ಅಂತರ ಸಂತೆ ವಲಯಗಳಲ್ಲಿ 50% ಮತ್ತು ಉಳಿದ 6 ವಲಯಗಳಲ್ಲಿ 20% ಪ್ರದೇಶವನ್ನು ಈಗ ಆಲ್ರೆಡಿ ಸೆನ್ನಾ ಸ್ಪೆಕ್ಟಾಬಿಲಿಸ್ ಆವರಿಸಿಕೊಂಡಿದೆ. ಹೆಂಗಿರುತ್ತೆ ಸರ್ ತೋರಿಸಿ ಅದು ಅಂದರೆ, ಈ ರೀತಿಯ ಒಂದು ಯೆಲ್ಲೋ ಕಲರ್ ಹೂಗಳು ನೋಡಿದರೆ ಎಷ್ಟು ಚೆನ್ನಾಗಿರುತ್ತೆ. ನಾನು ನೋಡಿದ್ದೆ, ಇದೊಂದು ಆಕ್ರಮಣಕಾರಿ ಸಸ್ಯ ಅಂತ ಗೊತ್ತಿರಲಿಲ್ಲ, ಇನ್ವೇಜಿವ್ ಪ್ಲಾಂಟ್ ಅಂತ. ಭಾಳ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇರುತ್ತೆ ಅಂದರೆ ಆ ಹೂಗಳು ಭಾಳ ಆಕರ್ಷಿತವಾಗಿರ್ತವೆ. ಆದರೆ ಅದೊಂದು ಕಳೆ ಗಿಡ ಇಲ್ಲಿ ಚೆನ್ನಾಗಿದೆ ನೋಡಿ, ಸೆನ್ನಾ ಸ್ಪೆಕ್ಟಾಬಿಲಿಸ್ ನೋಡಿ. ಹೂಗಳಂತೂ ಎಲ್ಲೋ ವಿಷಯಲ್ಲಿ ನಾವು ನಾಗರಹೊಳೆ ಬಂಡೀಪುರ ನಾಗರಹೊಳೆ ಭೇಟಿ ಕೊಟ್ಟಾಗ ನೋಡಿದ್ದೀನಿ ಸಾಕಷ್ಟು ಬಾರಿ, ಅಥವಾ ನಾಗರಹೊಳೆ ಅಂತಲ್ಲ, ಆ ಭಾಗದಲ್ಲಿ ಹೋದಾಗೆಲ್ಲ ಈ ಗಿಡ ಕಂಡಿದೆ. ಬರೀ ಅಲ್ಲಿ ಅಷ್ಟೇ ಅಲ್ಲ, ಅಲ್ಲಲ್ಲಿ ನಮ್ಮ ಕಡೆ ಕೂಡ ದಾವಣಗೆರೆ ಸುತ್ತಮುತ್ತ ಆಗಿರ್ಬೋದು ನೋಡಿದ್ದೆ. ಈ ಕಡೆ ರಾಯಚೂರು ಬಂದ ಮೇಲೆ ಅಷ್ಟಾಗಿ ಕಂಡಿಲ್ಲ ಇದು. ಬಟ್ ಇದೊಂದು ಇನ್ವೇಜಿವ್ ಏಲಿಯನ್ ಸ್ಪೀಸೀಸ್ ಅಂತ ಗೊತ್ತಿರಲಿಲ್ಲ, ಸೆನ್ನಾ ಸ್ಪೆಕ್ಟಾಬಿಲಿಸ್. ನೋಡಿ ಚೆನ್ನಾಗಿ ಕಾಣಿಸುತ್ತೆ, ಬಟ್ ಭಾಳ ಆಕ್ರಮಣಕಾರಿ ಸಸ್ಯ. ಒಂದ್ಸಲ ತಂದು ನೆಟ್ರೆ ಮುಗೀತು, ಆವರಿಸ್ಕೊಳ್ಳುತ್ತಂತೆ. ಅಂತರ ಸಂತೆ ವಲಯದಲ್ಲಂತೂ 50% ಸ್ಪೇಸ್ ತಾನೇ ನುಗ್ಕೊಂಡಿದೆ. ಒಟ್ಟಾರೆಯಾಗಿ ಸೆನ್ನಾ ಸ್ಪೆಕ್ಟಾಬಿಲಿಸು ವೆಸ್ಟರ್ನ್ ಘಾಟ್ಸಲ್ಲಿ ಇವತ್ತು ಕಂಡು ಬರ್ತಾ ಇದೆ. ಭಾಳ ಆಕ್ರಮಣಕಾರಿ ಸಸ್ಯವಾಗುತ್ತೆ, ಕಳೆ ಗಿಡ ಕೂಡ. ಅದನ್ನು ನಿರ್ಮೂಲನೆ ಮಾಡೋದಕ್ಕೆ ಇವತ್ತು ಅರಣ್ಯ ಸಿಬ್ಬಂದಿ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ಸುದ್ದಿಯಲ್ಲಿದೆ ದ ಇನ್ವೇಜಿವ್ ಪ್ಲಾಂಟ್ ಸೆನ್ನಾ ಸ್ಪೆಕ್ಟಾಬಿಲಿಸ್. ಓಕೆ, ನೋಡೋಣ ಇದೇನಾದರೂ ಮತ್ತೆ ಮುಂದೆ ಸುದ್ದಿಗೆ ಬಂದಾಗ ಇನ್ನಷ್ಟು ಮಾತಾಡೋಣ. ಒಟ್ಟಿನಲ್ಲಿ ಇನ್ವೇಜಿವ್ ಪ್ಲಾಂಟ್ ಅಂದರೆ ಏನು ನೆನ್ಪಿಟ್ಟಿರಿ. ಕ್ವಶನ್ ನಂಬರ್ 3. ಎಸ್ ವೆಂಕಟ ಮೋಹನ್, ಚೀಫ್ ಸೈಂಟಿಸ್ಟ್ at CSIR IICT and Director of CSIR NEERI has been awarded the ರಾಷ್ಟ್ರೀಯ ವಿಜ್ಞಾನ ಪುರಸ್ಕಾರ ವಿಜ್ಞಾನ ಶ್ರೀ 2025 by the Government of India. CSIR IICTಯ ಮುಖ್ಯ ವಿಜ್ಞಾನಿಗಳು, CSIR NEERI ಎನ್ನುವ ಸಂಸ್ಥೆಯ ನಿರ್ದೇಶಕರಾದ ಎಸ್ ವೆಂಕಟ ಮೋಹನ್ ಅವರಿಗೆ ಭಾರತ ಸರ್ಕಾರದಿಂದ ರಾಷ್ಟ್ರೀಯ ವಿಜ್ಞಾನ ಪುರಸ್ಕಾರ ವಿಜ್ಞಾನ ಶ್ರೀ ಪ್ರಶಸ್ತಿ ನೀಡಲಾಗಿದೆ. ರಾಷ್ಟ್ರೀಯ ವಿಜ್ಞಾನ ಪುರಸ್ಕಾರ ವಿಜ್ಞಾನ ಶ್ರೀ ಅವಾರ್ಡ್ CSIR IICT ಚೀಫ್ ಸೈಂಟಿಸ್ಟ್. ಇಲ್ಲಿ ಕಳೆದ ಬಾರಿ ಕೂಡ ಮಾತಾಡಿದ್ವಿ, ವಿಜ್ಞಾನ ರತ್ನ, ವಿಜ್ಞಾನ ಶ್ರೀ, ವಿಜ್ಞಾನ ಯುವ ಶಾಂತಿ ಸ್ವರೂಪ್ ಭಟ್ನಾಗರ್ ಮತ್ತು ವಿಜ್ಞಾನ ಟೀಮ್ ಅಂತ ಈ ಅವಾರ್ಡ್ಗಳನ್ನು ಕೊಡ್ತಾ ಇದ್ದಾರೆ. ರಾಷ್ಟ್ರೀಯ ವಿಜ್ಞಾನ ಪುರಸ್ಕಾರ ಅಂತ ಕರಿತೀವಿ. ಇವುಗಳನ್ನ ದ ನೇಷನ್ಸ್ ಹೈಯೆಸ್ಟ್ ರೆಕಗ್ನಿಷನ್ಸ್ ಫಾರ್ ಔಟ್ಸ್ಟ್ಯಾಂಡಿಂಗ್ ಕಾಂಟ್ರಿಬ್ಯೂಷನ್ಸ್ ಇನ್ ದ ಡೈವರ್ಸ್ ಫೀಲ್ಡ್ಸ್. ವಿಜ್ಞಾನ ತಂತ್ರಜ್ಞಾನ ಮತ್ತು ಟೆಕ್ನಾಲಜಿ ಲೆಡ್ ಇನೋವೇಷನ್ ಅಂತ ಕರಿತೀವಿ. ಈ ಕ್ಷೇತ್ರಗಳಲ್ಲಿ ಉತ್ತಮ ಸಾಧನೆಯನ್ನು ಮಾಡಿರ್ತಕ್ಕಂಥವ್ರನ್ನ ಗೌರವಿಸಿ ರಾಷ್ಟ್ರೀಯ ವಿಜ್ಞಾನ ಪುರಸ್ಕಾರ ಅಂತ ಪ್ರಶಸ್ತಿಗಳನ್ನು ಕೊಡ್ತಾ ಬರ್ತಾ ಇದ್ದಾರೆ ಇತ್ತೀಚೆಗೆ. ಆ ಪ್ರಶಸ್ತಿಗಳಲ್ಲಿ 4 ಕ್ಯಾಟಗರಿ ಬರ್ತವೆ. ಒಂದು ವಿಜ್ಞಾನ ರತ್ನ, ಲೈಫ್ ಟೈಮ್ ಅಚೀವ್ಮೆಂಟ್ ರೆಕಗ್ನಿಷನ್ ಕೊಡ್ತಾರೆ. ವಿಜ್ಞಾನ ಶ್ರೀ ಅಂತ ಡಿಸ್ಟಿಂಗ್ವಿಶ್ಡ್ ಕಾಂಟ್ರಿಬ್ಯೂಷನ್ ಕೊಟ್ಟಂಥವ್ರಿಗೆ, ವಿಜ್ಞಾನ ಯುವ ಶಾಂತಿ ಸ್ವರೂಪ್ ಭಟ್ನಾಗರ್ ಪ್ರಶಸ್ತಿಯನ್ನು 45 ವರ್ಷ ಕೆಳಗಿರ್ತಕ್ಕಂತಹ ವಿಜ್ಞಾನಿಗಳ ಕೊಡುಗೆಗಳನ್ನು ಗುರುತಿಸಲು, ಮತ್ತು ವಿಜ್ಞಾನ ಟೀಮ್ ಅಂತ ದ ಎಕ್ಸೆಪ್ಷನಲ್ ಕೊಲಾಬರೇಷನ್ ವರ್ಕ್ ಉತ್ತಮ ಟೀಮ್ಗೆ ಕೊಡ್ತಕ್ಕಂಥದ್ದು. ಈ 4 ಕ್ಯಾಟಗರಿಯಲ್ಲಿ ಇವತ್ತು ವಿಜ್ಞಾನ ತಂತ್ರಜ್ಞಾನದ ಸಾಧನೆಗೋಸ್ಕರ ಕೊಡ್ತಕ್ಕಂತಹ ರಾಷ್ಟ್ರೀಯ ವಿಜ್ಞಾನ ಪುರಸ್ಕಾರಗಳಾಗ್ತವೆ. ಈಗ ಆಲ್ರೆಡಿ ನೋಡಿದ್ದೀವಿ ನಾವು ವಿಜ್ಞಾನ ರತ್ನ ಪ್ರಶಸ್ತಿಯನ್ನು ಇತ್ತೀಚೆಗೆ ನಿಧನರಾದ ಭೌತಶಾಸ್ತ್ರಜ್ಞರು ಆಗಿರ್ತಕ್ಕಂತಹ ಖಭೌತ ವಿಜ್ಞಾನಿ ಅಂತ ಕರಿತೀವಿ ಜಯಂತ ವಿಷ್ಣು ನಾರ್ಲಿಕರ್ ಅವರಿಗೆ ಮರಣೋತ್ತರವಾಗಿ ನೀಡಲಾಗಿತ್ತು ಅಂತ ಮಾತಾಡಿದ್ವಿ. ಅದರ ಮುಂದುವರಿದ ಭಾಗವಾಗಿ ವಿಜ್ಞಾನ ಶ್ರೀಯನ್ನು ಎಸ್ ವೆಂಕಟ ಮೋಹನ್ ಅವರಿಗೆ ಎನ್ವಿರಾನ್ಮೆಂಟಲ್ ಸೈನ್ಸಲ್ಲಿ, ಹಾಗೆ ನೋಡಿ ಒಟ್ಟು ಹಲವರಿಗೆ ವಿವಿಧ ಫೀಲ್ಡ್ಗಳಲ್ಲಿ, ಅದು ಅಗ್ರಿಕಲ್ಚರಲ್ ಸೈನ್ಸ್ ಆಗಿರಲಿ, ಅಟಾಮಿಕ್ ಎನರ್ಜಿ ಆಗಿರಲಿ, ಬಯಾಲಜಿಕಲ್ ಸೈನ್ಸ್ ಆಗಿರಲಿ, ಅಥವಾ ಇನ್ನಿತರ ವಿಜ್ಞಾನದ ಫೀಲ್ಡ್ನ ಅಚೀವ್ಮೆಂಟ್ಗಾಗಿ ನೀಡಿದ್ದಾರೆ ವಿಜ್ಞಾನ ಶ್ರೀ. ಹಾಗೆ ವಿಜ್ಞಾನ ಯುವ ಶಾಂತಿ ಸ್ವರೂಪ್ ಭಟ್ನಾಗರ್ ಅಂತ, ಹಿಂದೆ ಶಾಂತಿ ಸ್ವರೂಪ್ ಭಟ್ನಾಗರನ್ನು ಸಪ್ರೇಟಾಗಿ ಕೊಡ್ತಾ ಇದ್ರು, ಈಗ ಈ ವಿಜ್ಞಾನ ಪುರಸ್ಕಾರಗಳಿಗೆ ಸೇರಿಸ್ಕೊಂಡಿದ್ದಾರೆ. ಯಾರ್ಯಾರಿಗೆ ಅಂತಿದೆ ಇಲ್ಲಿ, ಯಾರಿಗೆ ಅಂತ ಕೇಳ್ತಕ್ಕಂಥ ಚಾನ್ಸಸ್ ಭಾಳ ಕಮ್ಮಿ ಇದೆ. ಆದರೆ ಎಷ್ಟು ಕೆಟಗರಿ ಅವಾರ್ಡನ್ನು ಕೊಡ್ತಾರೆ ಮತ್ತು ವಿಜ್ಞಾನ ರತ್ನ ಅವಾರ್ಡ್ ಏನು ಜಯಂತ್ ನಾರ್ಲಿಕರ್ ಅವರಿಗೆ ಕೊಟ್ಟಿದ್ದಾರೆ, ಇವು ಇಂಪಾರ್ಟೆಂಟ್.
ಸೊ ನ್ಯೂಸ್ ಪೇಪರಲ್ಲಿ ಬಂದಿರತಕ್ಕಂಥ ಸುದ್ದಿ ಡಾಕ್ಟರ್ ಎಸ್ ವೆಂಕಟ ಮೋಹನ್ ಅವರಿಗೆ ನೀಡಿರೋದ್ರಿಂದ ಭಾಳ ಸುದ್ದಿಯಲ್ಲಿದ್ದಾರೆ, ಹಾಗಾಗಿ ಅವರ ಹೆಸರನ್ನು ಸೆಪ್ರೇಟಾಗಿ ನೆನ್ಪಿಟ್ರೆ ಒಳ್ಳೆಯದು. ಓಕೆ, ನೆಕ್ಸ್ಟ್ ಕ್ವಶನ್ ನಂಬರ್ 4. FAO ಫುಡ್ ಆ್ಯಂಡ್ ಅಗ್ರಿಕಲ್ಚರಲ್ ಆರ್ಗನೈಜೇಷನ್ ಯುನೈಟೆಡ್ ನೇಷನ್ಸ್ನ ಒಂದು ಅಂಗಸಂಸ್ಥೆ. ಇವರು ಇತ್ತೀಚೆಗೆ ಬಿಡುಗಡೆ ಮಾಡಿರ್ತಕ್ಕಂಥ ಹೊಸ ವರದಿಯ ಪ್ರಕಾರ ಭಾರತವು ಒಟ್ಟು ಅರಣ್ಯ ಪ್ರದೇಶದಲ್ಲಿ ಜಾಗತಿಕವಾಗಿ 9ನೇ ಸ್ಥಾನವನ್ನು ಪಡೆದಿದೆ. ಇಂಡಿಯಾ ಹ್ಯಾಸ್ ಕ್ಲಿಂಬ್ಡ್ ಟು ದ 9th ಸ್ಪಾಟ್ ಗ್ಲೋಬಲಿ ಇನ್ ಟೋಟಲ್ ಫಾರೆಸ್ಟ್ ಏರಿಯಾ ಅಕಾರ್ಡಿಂಗ್ ಟು ಎ ನ್ಯೂ ರಿಪೋರ್ಟ್ ರಿಲೀಸ್ಡ್ ಬೈ ದ FAO. ಅಂದರೆ ಇಡೀ ಪ್ರಪಂಚದಲ್ಲಿ ಅತಿ ಹೆಚ್ಚು ಅರಣ್ಯ ಪ್ರದೇಶ ಹೊಂದಿರತಕ್ಕಂಥ ದೇಶಗಳು ಅಂತ ಬಂದಾಗ ಭಾರತ 10ನೇ ಸ್ಥಾನದಲ್ಲಿತ್ತು, ಇವತ್ತು 9ನೇ ಸ್ಥಾನಕ್ಕೆ ಏರಿದೆ ಅಂತಕ್ಕಂತಹ ಮಾಹಿತಿ ಇವತ್ತು FAO ಬಿಡುಗಡೆ ಮಾಡಿರ್ತಕ್ಕಂಥ ವರದಿಯಲ್ಲಿ ಗೊತ್ತಾಗ್ತಾ ಇದೆ. ಬನ್ನಿ ಹಾಗಾದರೆ ಏನಿದೆ. ಇಂಡಿಯಾ ರೈಸಸ್ ಟು 9th ಸ್ಪಾಟ್ ಗ್ಲೋಬಲಿ ಇನ್ ಫಾರೆಸ್ಟ್ ಏರಿಯಾ. ಅಂದರೆ ಇಡೀ ತನ್ನ ಒಟ್ಟು ಜಿಯೋಗ್ರಫಿಕಲ್ ಏರಿಯಾದಲ್ಲಿ ಎಷ್ಟು ಪರ್ಸೆಂಟೇಜ್ ಅರಣ್ಯವನ್ನು ಭಾರತ ಹೊಂದಿದೆ. ಪ್ರಪಂಚದ ವಿವಿಧ ದೇಶಗಳಿಗೆ ಕಂಪೇರ್ ಮಾಡಿದಾಗ 10ನೇ ಸ್ಥಾನದಲ್ಲಿತ್ತು ಕಳೆದ ಒಂದು ಅಸೆಸ್ಮೆಂಟಲ್ಲಿ, ಈಗ 9ನೇ ಸ್ಥಾನಕ್ಕೇರಿದೆ. ಇಂಡಿಯಾಸ್ ಎಕ್ಸ್ಪ್ಯಾಂಡಿಂಗ್ ಗ್ರೀನ್ ಫುಟ್ ಪ್ರಿಂಟ್ GFRA 2025 ಅಂದರೆ ಗ್ಲೋಬಲ್ ಫಾರೆಸ್ಟ್ ರಿಸೋರ್ಸಸ್ ಅಸೆಸ್ಮೆಂಟ್ 2025 ಯಾರು ರಿಲೀಸ್ ಮಾಡಿದ್ದಾರೆ? ಫುಡ್ ಆ್ಯಂಡ್ ಅಗ್ರಿಕಲ್ಚರಲ್ ಆರ್ಗನೈಜೇಷನ್ FAO. ಯಾವಾಗ ರಿಲೀಸ್ ಮಾಡಿದ್ದಾರೆ? 22 ಅಕ್ಟೋಬರ್ 2025ರಂದು. ಇಡೀ ಪ್ರಪಂಚದಲ್ಲಿ 9ನೇ ಸ್ಥಾನವನ್ನು ಭಾರತ ಅಲಂಕರಿಸಿದೆ. ಟೋಟಲ್ ಫಾರೆಸ್ಟ್ ಏರಿಯಾದಲ್ಲಿ 9th ಇನ್ ಗ್ಲೋಬಲ್. ಒಟ್ಟು ಅರಣ್ಯ ಪ್ರದೇಶದಲ್ಲಿ ಭಾರತ 9ನೇ ಸ್ಥಾನದಲ್ಲಿದೆ. ಮತ್ತು ಕಳೆದ ಅಸೆಸ್ಮೆಂಟಿಗೂ ಈ ಒಂದು ಅಸೆಸ್ಮೆಂಟಿಗೂ ಒಟ್ಟಾರೆಯಾಗಿ ನೆಟ್ ಆ್ಯನ್ಯುವಲ್ ಫಾರೆಸ್ಟ್ ಏರಿಯಾ ಗೇನಲ್ಲಿ 3ನೇ ಸ್ಥಾನದಲ್ಲಿದೆ. ಕಳೆದ ಬಾರಿಯ ಒಂದು ಲೆಕ್ಕಕ್ಕೂ ಈ ಬಾರಿಯ ಲೆಕ್ಕಕ್ಕೂ 3ನೇ ಸ್ಥಾನದಲ್ಲಿದೆ ಒಟ್ಟು ಫಾರೆಸ್ಟ್ ಏರಿಯಾ ಗೇನಲ್ಲಿ. 2015ರಿಂದ 25ರಲ್ಲಿ ಕಳೆದ 10 ವರ್ಷದಲ್ಲಿ ಎಷ್ಟು ಗೇನ್ ಆಗಿದೆ ಅಂದರೆ ಪ್ರಪಂಚದ ವಿವಿಧ ದೇಶಗಳಿಗೆ ಹೋಲಿಸಿದರೆ 3ನೇ ಸ್ಥಾನದಲ್ಲಿದೆ ಒಟ್ಟು ಗೇನಲ್ಲಿ. ಒಟ್ಟಾರೆ ಫಾರೆಸ್ಟ್ ಏರಿಯಾದಲ್ಲಿ 9ನೇ ಸ್ಥಾನದಲ್ಲಿದೆ. ಇಂಡಿಯಾ ಹ್ಯಾಸ್ ಮೂವ್ ಟು 9th ಪೊಸಿಷನ್ ಗ್ಲೋಬಲಿ ಇನ್ ಟರ್ಮ್ಸ್ ಆಫ್ ಟೋಟಲ್ ಫಾರೆಸ್ಟ್ ಏರಿಯಾ. ಯಾವ ರೆಕಾರ್ಡಲ್ಲಿ? ದ ಗ್ಲೋಬಲ್ ಫಾರೆಸ್ಟ್ ರಿಸೋರ್ಸಸ್ ಅಸೆಸ್ಮೆಂಟ್ 2025 ಅಲ್ಲಿ. ಮತ್ತು ನೆಟ್ ಆನ್ಯುವಲ್ ಫಾರೆಸ್ಟ್ ಗೇನಲ್ಲಿ 3rd ಪೊಸಿಷನಲ್ಲಿದೆ. ಓಕೆ, ಮತ್ತೆ ಇಂಡಿಯಾ ರ್ಯಾಂಕ್ಡ್ 5th ಅಮಾಂಗ್ ದ ಟಾಪ್ ಗ್ಲೋಬಲ್ ಕಾರ್ಬನ್ ಸಿಂಕ್ಸ್. ಇಡೀ ಪ್ರಪಂಚದಲ್ಲಿ ಕಾರ್ಬನ್ ಸಿಂಕ್ಗೆ 5ನೇ ದೊಡ್ಡ ರಾಷ್ಟ್ರವಾಗಿದೆ. ಓಕೆ, ಬೇರೆ ಬೇರೆ ಡೀಟೇಲ್ಸ್ ಇದೆ, ಇದರ PDF ಕೊಡ್ತೀನಿ, ಅವಾಗ ಎಲ್ಲವನ್ನು ನೀವೇ ಓದ್ಕೊಳ್ರಿ. ಓಕೆ, ಈಗ ಓವರಾಲ್ ಆಗಿ ನೋಡ್ತಾ ಹೋದರೆ ರಷ್ಯನ್ ಫೆಡರೇಷನ್ನು ಅತಿ ಹೆಚ್ಚು ಅರಣ್ಯ ಪ್ರದೇಶವನ್ನು ಹೊಂದಿದೆ. ಪ್ರಪಂಚದ 20% ಅರಣ್ಯ ಪ್ರದೇಶ ರಷ್ಯಾದಲ್ಲೇ ಇದೆ. 2ನೇ ಸ್ಥಾನದಲ್ಲಿ ಬ್ರೆಜಿಲ್ 12% ಏರಿಯಾ. ಕೆನಡಾ 3ನೇ ಸ್ಥಾನದಲ್ಲಿದೆ. 9% ಆಫ್ ದ ಟೋಟಲ್ ಏರಿಯಾ ಆಫ್ ದ ಫಾರೆಸ್ಟ್ ಟೋಟಲ್ ಫಾರೆಸ್ಟ್ ಏರಿಯಾ ಆಫ್ ದ ವರ್ಲ್ಡ್ ಈಸ್ ಇನ್ ಕೆನಡಾ. ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾ 7% ಆಫ್ ದ ವರ್ಲ್ಡ್ ಫಾರೆಸ್ಟು ಅಮೆರಿಕದಲ್ಲಿದೆ. ಚೀನಾ 5ನೇ ಸ್ಥಾನದಲ್ಲಿ, ಒಟ್ಟು 5% ಆಫ್ ದ ಫಾರೆಸ್ಟು ಚೀನಾದಲ್ಲಿದೆ. ಇಂಡಿಯಾ ಒಟ್ಟು 9ನೇ ಸ್ಥಾನದಲ್ಲಿದೆ, 2% ಆಫ್ ದ ಟೋಟಲ್ ಫಾರೆಸ್ಟ್. ಪ್ರಪಂಚದಲ್ಲಿ 100%ಅಲ್ಲಿ 2% ಫಾರೆಸ್ಟ್ ನಮ್ಮ ದೇಶದಲ್ಲಿದೆ. 72.73 ಮಿಲಿಯನ್ ಹೆಕ್ಟೇರ್ಸ್ ಆಫ್ ಏರಿಯಾ ಫಾರೆಸ್ಟ್ ಏರಿಯಾ ಪ್ರೆಸೆಂಟ್ ಇನ್ ಇಂಡಿಯಾ. ಟೋಟಲಿ ಗ್ಲೋಬಲಿ 9th ಸ್ಪಾಟಲ್ಲಿ ಇಂಡಿಯಾ ಇದೆ. ಇಂಡಿಯಾ ರೈಸಸ್ ಟು 9th ಗ್ಲೋಬಲಿ ಇನ್ ಟೋಟಲ್ ಫಾರೆಸ್ಟ್ ಏರಿಯಾ. ರಷ್ಯಾ, ಬ್ರಾಜಿಲ್, ಕೆನಡಾ, US ಆ್ಯಂಡ್ ಚೀನಾ ಟಾಪ್ 5 ಅಲ್ಲಿದೆ. ಇನ್ನು ವರ್ಲ್ಡ್ ಅಥವಾ ಯುನೈಟೆಡ್ ನೇಷನ್ಸ್ನ ಅಂಗಸಂಸ್ಥೆ ಆಗಿರ್ತಕ್ಕಂಥ ಫುಡ್ ಆ್ಯಂಡ್ ಅಗ್ರಿಕಲ್ಚರಲ್ ಆರ್ಗನೈಜೇಷನ್ FAO ಆಹಾರ ಮತ್ತು ಕೃಷಿ ಸಂಸ್ಥೆ ತನ್ನ ಪ್ರಧಾನ ಕಚೇರಿಯನ್ನು ಇಟಲಿಯ ರೋಮಲ್ಲಿ ಹೊಂದಿದೆ. 16 ಅಕ್ಟೋಬರ್ 1945 ಸ್ಥಾಪನೆಯಾಗಿತ್ತು. ಈ 16 ಅಕ್ಟೋಬರ್ FAOನ ಸ್ಥಾಪನಾ ದಿನವಾಗಿರೋದ್ರಿಂದ
ವರ್ಲ್ಡ್ ಫುಡ್ ಡೇ ಅಂತ ಆಚರಣೆ ಮಾಡ್ತೀವಿ. ವರ್ಲ್ಡ್ ಫುಡ್ ಡೇ, ವಿಶ್ವ ಆಹಾರ ದಿನ ಯಾವತ್ತು ಅಂದರೆ ಇದೇ FAOನ ಸಂಸ್ಥಾಪನಾ ದಿನವಾಗಿರ್ತಕ್ಕಂಥ 16 ಅಕ್ಟೋಬರ್. ಮೊನ್ನೆ ಅಕ್ಟೋಬರ್ ತಿಂಗಳ ಡೇಸ್ ಆ್ಯಂಡ್ ಥೀಮ್ಸಲ್ಲಿ ಮಾತಾಡ್ತಾ ಇದ್ವಿ. ಕ್ಯೂ ಡೆಂಗ್ವೋ ಅಥವಾ ಕ್ಯೂ ಡಾಂಗ್ಯೂ ಅವರು ಡೈರೆಕ್ಟರ್ ಜನರಲ್ ಆಫ್ FAO ಇದ್ದಾರೆ. ಕ್ವಶನ್ ನಂಬರ್ 5, ಡಿಫೆನ್ಸ್ ದೀಪಾವಳಿ ಅಂತ ಕರಿತೀವಿ. ಮೊನ್ನೆ ದೀಪಾವಳಿ ಮುಗಿದಿತ್ತು. ಆ ಸಂದರ್ಭದಲ್ಲಿ ನಾವು ಬರೀ ಪಟಾಕಿ ಹಚ್ಚೋದಲ್ಲ, ಬದಲಾಗಿ ದೇಶದ ಪಟಾಕಿಗಳು ಯಾವ್ಯಾವ ಇದ್ದಾವೆ ಅಂತ ನೋಡ್ತಾ ಹೋದರೆ ಭಾಳ ಒಳ್ಳೆಯ ಇಂಟ್ರೆಸ್ಟಿಂಗ್ ಆರ್ಟಿಕಲ್ ಬಂದಿತ್ತು ಮತ್ತು ಅದರಲ್ಲಿ ಒಳ್ಳೆ ಮಾಹಿತಿ ಕೂಡ ಇತ್ತು. ಅದಕ್ಕೋಸ್ಕರ ತಂದಿದ್ದೀನಿ. ಡಿಫೆನ್ಸ್ ದೀಪಾವಳಿ, ದೇಶಕ್ಕೆ ನೆಮ್ಮದಿಯ ಬೆಳಕು ನೀಡುವ ಸೇನೆಯ ಬತ್ತಳಿಕೆಗಳು ಯಾವ್ಯಾವು. ದೇಶದೆಲ್ಲೆಡೆ ದೀಪಾವಳಿ ಹಬ್ಬ ಜೋರಾಗಿ ನಡೀತಾ ಇದೆ. ದೇಶವಾಸಿಗಳು ನಿರಮ್ಮಳವಾಗಿ ಮನೆ ಮಂದಿಯೊಂದಿಗೆ ಸಮಯ ಕಳೀತಾ ಇದ್ದಾರೆ. ಇದು ಸಾಧ್ಯವಾಗಿರುವುದು ದೇಶ ಕಾಯುವ ಸೈನಿಕರಿಂದ ಎನ್ನುವುದನ್ನು ನಾವು ಯಾರೂ ಮರೆಯುವಾಗಿಲ್ಲ. ಅವರಿಗೆ ಸ್ಥೈರ್ಯ ತುಂಬತಕ್ಕಂಥದ್ದು ಸುಧಾರಿತ ಶಸ್ತ್ರಾಸ್ತ್ರಗಳು ಅನ್ನೋದು ಅಷ್ಟೇ ನಿಜ. ಹೌದು, ಸೈನಿಕರು ನಮ್ಮನ್ನೆಲ್ಲ ಕಾಪಾಡ್ತಾ ಇದ್ದಾರೆ. ಆದರೆ ಅವರ ಸ್ಥೈರ್ಯ, ಅವರ ಮನೋಧೈರ್ಯ ಹೆಚ್ಚಬೇಕು ಅಂದರೆ ಬೇಕಾಗಿರ್ತಕ್ಕಂಥದ್ದು ಆಧುನಿಕ ಶಸ್ತ್ರಾಸ್ತ್ರಗಳು. ಹಾಗಾದರೆ ಭಾರತದ ಸೇನೆಯ ಬತ್ತಳಿಕೆಯಲ್ಲಿರ್ತಕ್ಕಂಥ ಪ್ರಖರ ಅಣತೆಗಳು ಯಾವ್ಯಾವು ಒಂದು ಕಡೆಯಿಂದ ನೋಡ್ತಾ ಹೋಗ್ಬೋದು. ಆತ್ಮನಿರ್ಭರ ಭಾರತದ ಕೂಗು ದೇಶದ ಎಲ್ಲ ರಂಗಗಳಲ್ಲಿಯೂ ಪ್ರತಿಧ್ವನಿಸುತ್ತಿರುವ ಈ ಹೊತ್ತಿನಲ್ಲಿ ಸೇನೆಯು ಕೂಡ ಈ ಕೂಗನ್ನು ತನ್ನದಾಗಿಸಿಕೊಂಡಿದೆ. ವಿದೇಶಿ ಅವಲಂಬನೆಯನ್ನು ಕಡಿಮೆ ಮಾಡುವುದರಿಂದ ದೇಶದ ರಕ್ಷಣಾ ವ್ಯವಸ್ಥೆಯ ಹೆಚ್ಚಿನ ಬಲ ದೊರೆಯಲಿದೆ. ಹಾಗಾದರೆ ಭಾರತದಲ್ಲಿರ್ತಕ್ಕಂಥ ಶಸ್ತ್ರಾಸ್ತ್ರಗಳು ಯಾವ್ಯಾವು? ಒಂದು, ಸೂಪರ್ಸಾನಿಕ್ ಬ್ರಹ್ಮೋಸ್. ನೋಡಿ, 450 ಕಿಲೋಮೀಟರ್ ವೇಗ ಹೊಂದಿರತಕ್ಕಂತಹ ಬ್ರಹ್ಮೋಸನ್ನು 800 ಕಿಲೋಮೀಟರ್ ವ್ಯಾಪ್ತಿಗೆ ಏರಿಸುವ ನಿಟ್ಟಿನಲ್ಲಿ ಇವತ್ತು ಕಾರ್ಯಪ್ರವೃತ್ತವಾಗಿದೆ. ಬ್ರಹ್ಮೋಸ್ ಕ್ಷಿಪಣಿ ಮೊನ್ನೆ ಪಹಲ್ಗಾಮ್ ಅಟ್ಯಾಕ್ ನಂತರ ನಡೆದಿರ್ತಕ್ಕಂಥ ಘರ್ಷಣೆಯಲ್ಲಿ ಬಹಳಷ್ಟು ದೇಶಕ್ಕೆ ಶಕ್ತಿಯನ್ನು ತುಂಬಿತ್ತು. ಮತ್ತೊಂದು ಅಸ್ಟ್ರಾ ಕ್ಷಿಪಣಿ, ಅಸ್ಟ್ರಾ ಮಾರ್ಕ್ 2 ಕ್ಷಿಪಣಿ ಅಭಿವೃದ್ಧಿ ಹಂತದಲ್ಲಿದೆ. 160 ಕಿಲೋಮೀಟರ್ ದೂರ ಸಾಗಬಲ್ಲದನ್ನು ಮತ್ತೆ 200 ಕಿಲೋಮೀಟರ್ ಕಾರ್ಯವ್ಯಾಪ್ತಿಯನ್ನು ಕೂಡ ತರೋ ಯತ್ನದಲ್ಲಿದ್ದಾರಂತೆ. ಅಸ್ಟ್ರಾ ಮಾರ್ಕ್ 350 ಕಿಲೋಮೀಟರ್ ರೇಂಜನ್ನು ಹೊಂದಿರುತ್ತೆ. ಇದೊಂದು ಅಗೇನ್ ಭಾರತದ ಬತ್ತಳಿಕೆಯಲ್ಲಿರ್ತಕ್ಕಂಥ ಮತ್ತೊಂದು ಮಿಸೈಲ್ ಅಸ್ಟ್ರಾ ಮಾರ್ಕ್ 2 ಆ್ಯಂಡ್ ಮಾರ್ಕ್ 3. ನಾಗಾಸ್ತ್ರ, ಇದು ಯಾವ ರೀತಿಯ ಒಂದು ಡ್ರೋನ ಅಥವಾ ಇದೊಂದು ಮಿಸೈಲ, ಇದೊಂದು ಯುದ್ಧ ವಿಮಾನನ? ಏನಿದು ನಾಗಾಸ್ತ್ರ ಅಂದರೆ, ನಾಗಾಸ್ತ್ರ 1 ದೇಶದ ಮೊದಲ ಸ್ವದೇಶಿ ಸೂಸೈಡ್ ಡ್ರೋನ್ ಆಗಿದೆ. ಸೂಸೈಡ್ ಅಂದರೆ ನಿರ್ದಿಷ್ಟ ಪ್ರದೇಶಕ್ಕೆ ಹೋಗಿ ಅಲ್ಲಿ ಸ್ಫೋಟಗೊಳ್ತಕ್ಕಂಥದ್ದು. ಆಪರೇಷನ್ ಸಿಂಧೂರ ವೇಳೆ ಶತ್ರುಗಳನ್ನು ಪತ್ತೆ ಹಚ್ಚಿ ಅವರನ್ನು ಒಡೆದುರುಳಿಸಿದ ಸಾಮರ್ಥ್ಯ ಅನಾವರಣಗೊಂಡಿತ್ತು ನಾಗಾಸ್ತ್ರದ. ಆ ಪಹಲ್ಗಾಮ್ ಅಟ್ಯಾಕ್ ನಂತರ ಆಗಿರ್ತಕ್ಕಂಥ ಆಪರೇಷನ್ ಸಿಂಧೂರದಲ್ಲಿ ಆ ಉಗ್ರರು ಎಲ್ಲಿ ಅಡಗಿದ್ರು ಅನ್ನೋದನ್ನು ಹುಡುಕಿ ಹೋಗಿ ಅಲ್ಲಿ ಅವ್ರನ್ನ ದಾಳಿ ಮಾಡಿ ಅವ್ರನ್ನ ಅಲ್ಲಿ ಸುಟ್ಟು ಹಾಕಿರ್ತಕ್ಕಂಥ ಒಂದು ಕೆಲಸವನ್ನು ನಮ್ಮ ನಾಗಾಸ್ತ್ರ ಮಾಡಿತ್ತು. ಇದೊಂದು ಮಾನವರಹಿತ ಡ್ರೋನ್. ಇದರಲ್ಲಿ ಸ್ಫೋಟಕ ಇರುತ್ತೆ. ಶತ್ರುಗಳ ಅಡುಗುದಾಣ ಎಲ್ಲಿದೆ ಅಂತ ಹೋಗಿ ಅಲ್ಲಿ ಹೋಗಿ ಟಾರ್ಗೆಟ್ನ ಡೆಸ್ಟ್ರಾಯ್ ಮಾಡುತ್ತೆ. ಅದಕ್ಕೋಸ್ಕರ ಇದನ್ನು ಸೂಸೈಡ್ ಡ್ರೋನ್ ಅಂತ ಕರಿತೀವಿ. ಸೊ ನಾಗಾಸ್ತ್ರ ಒಂದು ಏನದು? ನಾಗಾಸ್ತ್ರ ಒಂದು ಡ್ರೋನ್, ಒಂದು ಮಿಸೈಲ್ ಅಂದರೆ ಕ್ಷಿಪಣಿ, ಅಥವಾ ಇದೊಂದು ಯುದ್ಧ ಟ್ಯಾಂಕ್, ಅಥವಾ ಇದೊಂದು ಇನ್ನೊಂದೇನೋ ಕೊಡ್ಬೋದು, ಹೆಲಿಕಾಪ್ಟರ್ ಅಥವಾ ಸಮಥಿಂಗ್, ಯುದ್ಧ ವಿಮಾನ ಅಂತ. ಸೊ ಇದೊಂದು ಸೂಸೈಡ್ ಡ್ರೋನ್ ಆಗುತ್ತೆ. ಘಾತಕ್ ಅನ್ಮ್ಯಾನ್ಡ್ ಕಾಂಬ್ಯಾಟ್ ಏರಿಯಲ್ ವೆಹಿಕಲ್ ಆಗುತ್ತೆ. ಅನ್ಮ್ಯಾನ್ಡ್ ಕಾಂಬ್ಯಾಟ್ ಏರಿಯಲ್ ವೆಹಿಕಲ್ UCAV ಎಂದೇ ಕರೆಯಲಾಗುವ ಮಾನವರಹಿತ ವಿಮಾನವಾಗುತ್ತೆ ಅಥವಾ ಡ್ರೋನ್ ಆಗುತ್ತೆ. ಮಾನವರಹಿತ ವಿಮಾನವನ್ನು ಸಮರ ಸನ್ನದ್ಧ ಡ್ರೋನ್ ಎಂದು ಕರೆಯಲಾಗುತ್ತೆ. ಗೂಢಚಾರಿಕೆ, ಟಾರ್ಗೆಟ್ ಪತ್ತೆ ಹಚ್ಚುವಿಕೆ, ನೇರ ದಾಳಿ, ಹೀಗೆ 3 ಕೆಲಸಗಳಲ್ಲಿ ನಿಷ್ಣಾತವಾಗಿದೆ ಘಾತಕ್ ಅನ್ಮ್ಯಾನ್ಡ್ ಕಾಂಬ್ಯಾಟ್ ಏರಿಯಲ್ ವೆಹಿಕಲ್ ಅಥವಾ ಡ್ರೋನ್ ಆಗುತ್ತೆ. ಮತ್ತೊಂದು MRSAM, ಮೀಡಿಯಂ ರೇಂಜ್ ಸರ್ಫೇಸ್ ಟು ಏರ್ ಮಿಸೈಲ್. ನೌಕಾದಳ ಮತ್ತು ವಾಯುಪಡೆ ಎರಡಕ್ಕೂ ಮಧ್ಯಮ ರೇಂಜಿನ ನೆಲದಿಂದ ಆಗಸಕ್ಕೆ ನೆಗೆಯುವ ಕ್ಷಿಪಣಿಗಳಾಗ್ತವೆ. MRSAM ಹೆಚ್ಚಿನ ಪ್ರಮಾಣದಲ್ಲಿ ಇವತ್ತು ನೀಡ್ತಾ ಇದ್ದಾರೆ ನಮ್ಮ ನೌಕಾಪಡೆಗೆ ಮತ್ತು ವಾಯುಪಡೆಗೆ. ಇದರ ರೇಂಜ್ 100 ಕಿಲೋಮೀಟರ್ ಇದೆ. ಆಪರೇಷನ್ ಸಿಂಧೂರದಲ್ಲಿ ಇವುಗಳನ್ನ ಬಳಸಲಾಗಿತ್ತು. ಮತ್ತೊಂದು ಜೋರಾವರ್ ಒಂದು ಏನು? ಜೋರಾವರು ಅಗೇನ್ ಏನಿದು ಮಿಸೈಲಾ ಡ್ರೋನಾ ಸಮಥಿಂಗ್ ಅಂದರೆ ಇದೊಂದು
ಯುದ್ಧ ಟ್ಯಾಂಕರ್ ಆಗುತ್ತೆ. ಭಾರತ ಇತ್ತೀಚೆಗಷ್ಟೇ ತನ್ನ ಇಂಡಿಯನ್ ಲೈಟ್ ಟ್ಯಾಂಕ್ ILT ಜೊರಾವರ್ನಿಂದ ಇದೇ ಮೊದಲ ಬಾರಿಗೆ ಟ್ಯಾಂಕ್ ನಿರೋಧಕ ಕ್ಷಿಪಣಿ ನಾಗ್ MK2 ಅನ್ನು ಪರೀಕ್ಷೆ ಮಾಡಲಾಗಿತ್ತು. ಸೊ ಜೊರಾವರ್ ಒಂದು ಯುದ್ಧ ಟ್ಯಾಂಕ್ ಆಗುತ್ತೆ. ಓಕೆ, ಇದು DRDO ಮತ್ತು LNT ಸಂಸ್ಥೆಯ ಸಹಭಾಗಿತ್ವದಲ್ಲಿ ಅಭಿವೃದ್ಧಿಪಡಿಸಿದೆ. ನೀವೇನು ಮಾಡಿ ಒಂದೊಂದನೇ ಜೊರಾವರ್ ಏನಿದು, ಪಾಯಿಂಟ್ ನಂಬರ್ 1, ಪಾಯಿಂಟ್ ನಂಬರ್ 2, ಪಾಯಿಂಟ್ ನಂಬರ್ 3, ಇದು ಒಂದು ಯುದ್ಧ ಟ್ಯಾಂಕ್ ಆಗುತ್ತೆ. ಓಕೆ, ಇಂಡಿಯನ್ ಲೈಟ್ ಟ್ಯಾಂಕ್ ಅಂತ ಕರಿತೀವಿ. ಇದನ್ನು ಯಾರು ಅಭಿವೃದ್ಧಿಪಡಿಸಿದ್ದಾರೆ? ಯಾರು ಅಭಿವೃದ್ಧಿಪಡಿಸಿದ್ದಾರೆ? ಸೊ DRDO ಆ್ಯಂಡ್ LNT. ಇದು ಎಷ್ಟು ಪ್ರದೇಶದಲ್ಲಿ ವರ್ಕ್ ಮಾಡುತ್ತೆ ಅಂದರೆ 4200 ಮೀಟರ್ ಎತ್ತರದಲ್ಲೂ ಕೂಡ ಕೆಲಸ ಮಾಡುತ್ತೆ. ಇದರಲ್ಲಿ ಕ್ಷಿಪಣಿಯನ್ನು ಯಾವ್ದು ಬಳಸಿದ್ದಾರೆ? ಕ್ಷಿಪಣಿ ನಾಗ್ MK2 ಅನ್ನು ಬಳಸಿದ್ದಾರೆ. ರೈಟ್, ಈ ಥರ ಒಂದಷ್ಟು ಪಾಯಿಂಟ್ಗಳನ್ನ ಮಾಡ್ಕೊಂತ ಹೋಗ್ಬೇಕು ಒಂದೊಂದರದ್ದು. ಓಕೆ, ಸೊ ನೆಕ್ಸ್ಟ್ ಒನ್ ಪಿನಾಕ ರಾಕೆಟ್ ಲಾಂಚರ್. ಪಿನಾಕ ಅಂತ ಇದ್ರ ಬಗ್ಗೆ ಕೂಡ ಸಾಕಷ್ಟು ಮಾತಾಡಿದ್ದೀವಿ. ಇದೊಂದು ರಾಕೆಟ್ ಲಾಂಚರ್ ಇದ್ದಂಗೆ, ಅಂದರೆ ಒಂದೇ ಸಲಕ್ಕೆ 6 ರಾಕೆಟ್ಗಳನ್ನು ಲಾಂಚ್ ಮಾಡಬಹುದು. ಭಾರತದ ಬತ್ತಳಿಕೆಯಲ್ಲಿರುವ ಅಸ್ತ್ರ ಎಂಬುದು ಪಿನಾಕ ರಾಕೆಟ್ ಲಾಂಚರ್ನ ಹೆಗ್ಗಳಿಕೆ. ಇವೆರಡು ದೇಶಗಳು ಅಂದರೆ ಫ್ರಾನ್ಸ್, ಆರ್ಮೇನಿಯಾ ಕೂಡ ನಮಗೆ ಕೊಡಿ ಅಂತ ಹೇಳ್ತಾ ಇದ್ದಾರೆ ಅಂದರೆ ತಿಳ್ಕೊಳ್ರಿ. ಪಿನಾಕ ಸ್ವದೇಶಿ ನಿರ್ಮಿತ ಮಲ್ಟಿ ಬ್ಯಾರಲ್ ರಾಕೆಟ್ ವ್ಯವಸ್ಥೆ. ಮಲ್ಟಿ ಬ್ಯಾರಲ್ ಅಂದರೆ ಒಂದೇ ಸಮಯದಲ್ಲಿ ಹಲವಾರು ರಾಕೆಟ್ ಮಿಸೈಲ್ಗಳನ್ನು ಲಾಂಚ್ ಮಾಡ್ತಕ್ಕಂಥ ಶಕ್ತಿಯನ್ನು ಹೊಂದಿದೆ. ಓಕೆ, ನೆಕ್ಸ್ಟು 200 ಮೆಗಾವ್ಯಾಟ್ ರಿಯಾಕ್ಟರ್. ಭಾರತೀಯ ನೌಕಾದಳಕ್ಕೆ ಪರಮಾಣು ಚಾಲಿತ ಸಬ್ಮೆರೈನ್ಗಳಾದ INS ಅರಿಹಂತ್ ಮತ್ತು INS ಅರಿಗಾತ್ ನೀಡುವ ಬಲ ಅಸಿಸ್ಟ್ ಅಲ್ಲ. ಈಗ 3ನೇ ನ್ಯೂಕ್ಲಿಯರ್ ಸಬ್ಮೆರೈನ್ INS ಅರಿಧಾಮನ್ ಪರೀಕ್ಷಾ ಹಂತದಲ್ಲಿದೆ. ಇದರ ರಿಯಾಕ್ಟರನ್ನು ಬಾಬಾ ಪರಮಾಣು ಸಂಶೋಧನಾ ಕೇಂದ್ರ ಭಾರತ ಅಭಿವೃದ್ಧಿಪಡಿಸ್ತಾ ಇದೆ. ಅಂದರೆ ಅರಿಹಂತ್ ಮತ್ತು ಅರಿಗಾತ್ ಅವುಗಳಲ್ಲಿ ಪರಮಾಣು ರಿಯಾಕ್ಟರ್, ಸ್ಮಾಲ್ ರಿಯಾಕ್ಟರ್ಸ್ ಇರ್ತವೆ ಆ ಸಬ್ಮೆರೈನ್ಗಳಲ್ಲಿ. ಹಾಗಾದರೆ INS ಅರಿಹಂತ್ ಮತ್ತು INS ಅರಿಗಾತ್ ಏನಿವು ಅಂದರೆ ಸಬ್ಮೆರೈನ್ಗಳು. ಓಕೆ, ಪರಮಾಣು ಚಾಲಿತ ಸಬ್ಮೆರೈನ್ಗಳು. ಮತ್ತೊಂದು INS ಹರಿಧಮನ್ ಕೂಡ ರೆಡಿ ಆಗ್ತಾ ಇದೆ. ಓಕೆ, ಒಂದು ಕಡೆ ತೇಜಸ್ MK1A ನಮ್ಮ HAL ಅಭಿವೃದ್ಧಿಪಡಿಸಿರ್ತಕ್ಕಂತಹ ಒಂದು ಲೈಟ್ ಕಾಂಬ್ಯಾಟ್ ಹೆಲಿಕಾಪ್ಟರ್ಗಳ ವಿಮಾನಗಳಾಗ್ತವೆ. ಓಕೆ, MK1. ಅದೇ ರೀತಿಯಲ್ಲಿ ವಿಧ್ವಂಸಕ ಪ್ರಿಡೇಟರ್ ಡ್ರೋನ್ MQ-9B ಅಂತಕ್ಕಂಥದ್ದು ಯಾವ ದೇಶದಿಂದ ಪಡೆದುಕೊಂಡಿರ್ತಕ್ಕಂಥದ್ದು? ಅಮೆರಿಕಾದಿಂದ ಪಡೆದಿರುವ ಡ್ರೋನ್ ಆಗುತ್ತೆ. ಪ್ರಿಡೇಟರ್ ಡ್ರೋನ್ 40 ಗಂಟೆಗಳ ಕಾಲ ಕಾರ್ಯಾಚರಣೆ ನಡೆಸುತ್ತೆ. ಓಕೆ, ಭಾರತ ಅಮೆರಿಕದಿಂದ ಇವುಗಳನ್ನ ಪರ್ಚೇಸ್ ಮಾಡ್ತಾ ಇದೆ. ಈಗ ಹಲವಾರು ಇದ್ದಾವೆ. ಇವೆಲ್ಲವೂ ನಮ್ಮ ಪಟಾಕಿಗಳು ಅಥವಾ ನಮ್ಮ ನಾವು ಏನು ಈ ದೀಪಾವಳಿ ಸಂದರ್ಭದಲ್ಲಿ ಪಟಾಕಿ ಹಚ್ಬೇಕಂದ್ರೆ 2 ಫೇಮಸ್. ಒಂದು ಲಕ್ಷ್ಮೀ ಬಾಣ ಅಂತೀವಿ, ಲಕ್ಷ್ಮೀ ಪಟಾಕಿ. ಇನ್ನೊಂದು ಬದನೆಕಾಯಿ ಬಾಣ ಅಂತೀವಿ ಅಲ್ವಾ. ಇವೆರಡು ವೆರಿ ಫೇಮಸ್. ಹಾಗೆ ನಮ್ಮ ಸೇನೆಯಲ್ಲೂ ಕೂಡ ಹಲವಾರು ರೀತಿಯ ಪಟಾಕಿಗಳು ಇದ್ದಾವೆ. ಅವು ನಮ್ಮನ್ನು ಇವತ್ತು ಕಾಪಾಡ್ತಾ ಇದ್ದಾವೆ. ಎಕ್ಸಾಮಲ್ಲಿ ಏನು ಕೇಳ್ತಾರೆ? ಬ್ರಹ್ಮೋಸ್ ಒಂದು ಏನದು, ಅದರ ರೇಂಜ್ ಏನು, ಯಾರು ಡೆವಲಪ್ ಮಾಡಿದ್ದಾರೆ, ಯಾವ ದೇಶದ ಸಹಭಾಗಿತ್ವದಲ್ಲಿ ಬ್ರಹ್ಮೋಸನ್ನು ನಾವು ರೆಡಿ ಮಾಡಿದ್ದೀವಿ. ಬ್ರಹ್ಮೋಸ್ ಇತ್ತೀಚೆಗೆ ಉತ್ಪಾದನಾ ಘಟಕವನ್ನು ಲಕ್ನೋದಲ್ಲಿ ಅದರ ಒಂದಷ್ಟು ಫಸ್ಟ್ ಬ್ಯಾಚ್ ಬ್ರಹ್ಮೋಸ್ ಮಿಸೈಲ್ಗಳ ಸೇನೆಗೆ ನೀಡ್ತಕ್ಕಂಥ ಉದ್ಘಾಟನಾ ಕಾರ್ಯಕ್ರಮ ಕೂಡ ಆಯಿತು. ಹೀಗೆ ಹಲವಾರು ವಿಚಾರ ಎಕ್ಸಾಮಲ್ಲಿ ಕೇಳ್ಬೋದು. ಹಂಗೆ ನೋಡ್ತಾ ಹೋದರೆ ಈ ಟೋಟಲ್ ಶಸ್ತ್ರಾಸ್ತ್ರಗಳ ಮೇಲೇ ಒಂದು ವಿಡಿಯೋ ಮಾಡಬೇಕು. ಸದ್ಯಕ್ಕೆ ಕರೆಂಟ್ ಅಫೇರ್ಸಲ್ಲಿ ಎಷ್ಟು ಬೇಕು ಅಷ್ಟು ಹೇಳಿದ್ದೀನಿ. ಇದರ PDF ಅನ್ನು ಕೊಟ್ಟಾಗ ಇನ್ನು ಕಂಪ್ಲೀಟಾಗಿ ನೀವು ನೋಟ್ ಮಾಡ್ಕೊಳ್ರಿ. ಓಕೆ, ಎಕ್ಸಾಮ್ಗಳ ಹತ್ರ ಬಂದಾಗ ನಾನು ಆಲ್ರೆಡಿ ಇಸ್ರೋದು ಪ್ರಾಜೆಕ್ಟ್ಸ್ ಎಲ್ಲ ಮಾಡಿದ್ದೀನಿ. DRDO ಕೇಳಿದ್ರಿ. ಈಗ ಎಕ್ಸಾಮ್ಸ್ ಇಲ್ಲ, ಎಕ್ಸಾಮ್ಸ್ ಹತ್ರ ಬಂದಾಗ ಅದ್ರ ಮೇಲೂ ಕೂಡ ಒಂದು 2-3 ವಿಡಿಯೋ ಮಾಡ್ತೀನಿ. ಓಕೆ, ಇನ್ನು ಕ್ವಶನ್ ನಂಬರ್ 6. ಭಾರತದ ಚುನಾವಣಾ ಆಯೋಗವು 12 ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ 2ನೇ ಹಂತವನ್ನು ಪ್ರಾರಂಭಿಸ್ತಾ ಇದೆ. ದ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಅನೌನ್ಸ್ಡ್ ದ ಫೇಸ್ 2 ಆಫ್ ದ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಆಫ್ ಎಲೆಕ್ಟೋರಲ್ ರೋಲ್ಸ್ ಇನ್ 12 ಸ್ಟೇಟ್ಸ್ ಆ್ಯಂಡ್ ಯೂನಿಯನ್ ಟೆರಿಟರೀಸ್. ಈಗ ಆಲ್ರೆಡಿ ಬಿಹಾರದಲ್ಲಿ SIR ಕಂಪ್ಲೀಟ್ ಆಗಿದೆ. ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಅಂತ ಕರಿತೀವಿ. ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಅಂತ. ಅಂದರೆ ಈಗ ಮತದಾರರ ಪಟ್ಟಿ ಇರುತ್ತೆ. ಆ ಪಟ್ಟಿಯಲ್ಲಿ
ಯಾರು ತೀರ್ಕೊಂಡಿರ್ತಾರೆ ಆದರೆ ಅವರ ಹೆಸರು ಇನ್ನೂ ಮತದಾರರ ಪಟ್ಟಿಯಲ್ಲಿ ಹಾಗೇ ಇರುತ್ತೆ. ಅಥವಾ ಯಾರೋ ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ಮೈಗ್ರೇಟ್ ಆಗಿರ್ತಾರೆ, ಆದರೂ ಕೂಡ ಅವರ ಹೆಸರು ಹಳೆಯ ಊರಲ್ಲಿ ಹಂಗೆ ಇರುತ್ತೆ. ಯಾರೋ ಬೇರೆ ದೇಶದಿಂದ ನಮ್ಮ ದೇಶಕ್ಕೆ ಬಂದಿರ್ತಾರೆ, ಒಳ ನುಸುಳಿರ್ತಾರೆ, ಅವ್ರ ಹೆಸರು ಸೇರಿಸ್ಬಿಟ್ಟಿರ್ತಾರೆ ಯಾವುದೇ ಡಾಕ್ಯುಮೆಂಟ್ ಇಲ್ಲದೇನೆ. ಅಥವಾ ಯಾರೋ ಒಬ್ರು ಆ್ಯಕ್ಚುಲಿ ಅವ್ರ ಹೆಸರು ಮತದಾರ ಪಟ್ಟಿಯಲ್ಲಿ ಇರಬೇಕು, ಆದರೆ ಅವ್ರ ಹೆಸರನ್ನ ಬಿಟ್ಬಿಟ್ಟಿರ್ತಾರೆ. ಹೀಗೆ ಯಾರು ಮತದಾರರ ಪಟ್ಟಿಯಲ್ಲಿ ಹೆಸರು ಇರಬೇಕು ಅವರ ಹೆಸರು ಇಲ್ಲದೆ ಹೋದರೆ ಏನು ಮಾಡಬೇಕು? ಸೇರಿಸ್ಬೇಕು. ಯಾರ ಹೆಸರು ಪಟ್ಟಿಯಲ್ಲಿ ಇರಬಾರ್ದು ಅವ್ರ ಹೆಸರು ಪಟ್ಟಿಯಲ್ಲಿರುತ್ತೆ, ಮತ್ತೆ ಏನು ಮಾಡಬೇಕು? ಅವ್ರ ಹೆಸರನ್ನ ತೆಗಿಬೇಕು. ಹೀಗೆ ಒಟ್ಟಾರೆಯಾಗಿ ಆ ಮತದಾರರ ಪಟ್ಟಿಯ ಸಮಗ್ರ ಪರಿಷ್ಕರಣೆ ಆಗಬೇಕು. ಆ ಪರಿಷ್ಕರಣೆಯನ್ನು ಈಗ ಆಲ್ರೆಡಿ ಬಿಹಾರದ ರಾಜ್ಯದಲ್ಲಿ ಮಾಡಿದ್ದಾರೆ. ಅದೇ ರೀತಿಯಲ್ಲಿ 12 ರಾಜ್ಯ ಮತ್ತು ಕೇಂದ್ರಾಡಳಿತ ಪ್ರದೇಶಗಳಲ್ಲಿ 2ನೇ ಹಂತದಲ್ಲಿ ಈಗ SIR ನಡೀತಾ ಇದೆ. ಮುಂದೆ ಹತ್ತಿರದಲ್ಲಿ ಎಲೆಕ್ಷನ್ ಇರ್ತಕ್ಕಂಥ ರಾಜ್ಯಗಳಲ್ಲಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅದ ನಂತರ ಕರ್ನಾಟಕಕ್ಕೂ ಬರ್ತಾರೆ. ಕರ್ನಾಟಕದ ಎಲೆಕ್ಷನ್ 2028ರಲ್ಲಿ ಇದೆ, ವಿಧಾನಸಭಾ ಎಲೆಕ್ಷನ್. ಓಕೆ, ಹಾಗಾದರೆ ಏನಿದೆ ನ್ಯೂಸು ನೋಡೋಣ. ರಾಷ್ಟ್ರವ್ಯಾಪಿ SIR ಶುರು. ಸೋಮವಾರದಿಂದಲೇ ಆರಂಭವಾದ ಪ್ರಕ್ರಿಯೆ. 9 ರಾಜ್ಯ 3 ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ವಿಶೇಷ ಪರಿಷ್ಕರಣೆ ಪ್ರಕಟ. ಫೆಬ್ರವರಿ 7ರಂದು ಅಂತಿಮ ಪಟ್ಟಿ ಪ್ರಕಟ. ಅಸ್ಸಾಂಗೆ ಪ್ರತ್ಯೇಕ ದಿನಾಂಕ ಪ್ರಕಟ. ಏನಿದೆ ನೋಡೋಣ. ತೀವ್ರ ವಿವಾದದ ನಡುವೆ ಬಿಹಾರದಲ್ಲಿ ಮತಪಟ್ಟಿಯನ್ನು ಸಮಗ್ರವಾಗಿ ಶುದ್ಧೀಕರಿಸಿದ್ದ ಕೇಂದ್ರ ಚುನಾವಣಾ ಆಯೋಗ, ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ 2ನೇ ಹಂತದಲ್ಲಿ 9 ರಾಜ್ಯಗಳು 1, 2, 3, 4, 5, 6, 7, 8, 9 ರಾಜ್ಯಗಳು ಮತ್ತು 3 ಕೇಂದ್ರಾಡಳಿತ ಪ್ರದೇಶ. ಈ 9 ರಾಜ್ಯ ಮತ್ತು 3 ಕೇಂದ್ರಾಡಳಿತ ಪ್ರದೇಶದಲ್ಲಿ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ SIR ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಅಂತ ಕರಿತೀವಿ. ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಆಫ್ ಎಲೆಕ್ಟೋರಲ್ ರೋಲ್ಸ್. ಓಕೆ, ಕೇಂದ್ರ ಚುನಾವಣಾ ಆಯುಕ್ತ ಜ್ಞಾನೇಶ್ ಕುಮಾರ್ ಅವರು ಹೊಸದಿಲ್ಲಿಯಲ್ಲಿ ಈ ಮಾಹಿತಿಯನ್ನು ಕೊಟ್ಟರು. 2ನೇ ಹಂತದ ಮತಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣ ಕೈಗೆತ್ತಿಕೊಂಡಿದ್ದೇವೆ. ಬಿಹಾರದಲ್ಲಿ ಯಶಸ್ವಿಯಾಗಿ ಶುದ್ಧೀಕರಣ ಪ್ರಕ್ರಿಯೆ ಪೂರ್ಣಗೊಳಿಸಿದಂತೆ 9 ರಾಜ್ಯ ಮತ್ತು 3 ಕೇಂದ್ರಾಡಳಿತ ಪ್ರದೇಶದಲ್ಲಿ ಅಕ್ಟೋಬರ್ 27ರಿಂದಲೇ ಸಮಗ್ರ ಪರಿಷ್ಕರಣೆ ಪ್ರಕ್ರಿಯೆ ಆರಂಭವಾಗಿದೆ. ನವೆಂಬರ್ 4ರಿಂದ ಗಣತಿ ಮಾದರಿಯಲ್ಲಿ ನಡೆಯುವ ಪರಿಷ್ಕರಣೆಯಲ್ಲಿ ಒಟ್ಟು 51 ಕೋಟಿ ಮತದಾರರ ಹೆಸರುಗಳನ್ನು ಪರಿಶೀಲಿಸ್ತೀವಿ. ಆಧಾರ್ ಕಾರ್ಡನ್ನು ಗುರುತಿನ ಚೀಟಿಯಾಗಿ ಪರಿಗಣಿಸಲಾಗುವುದು. ಮುಂದಿನ ವರ್ಷದ ಫೆಬ್ರವರಿ 7ಕ್ಕೆ ಅಂತಿಮ ಮತಪಟ್ಟಿ ಪ್ರಕಟಿಸ್ತೀವಿ ಅಂತ ಹೇಳಿದ್ದಾರೆ. ಪೌರತ್ವ ಕಾಯ್ದೆಯಡಿ ಅಸ್ಸಾಂನಲ್ಲಿ ಪ್ರತ್ಯೇಕ ನಿಬಂಧನೆಗಳಿವೆ. ಹೀಗಾಗಿ ಅಸ್ಸಾಂನ ಮತಪಟ್ಟಿ ಪರಿಷ್ಕರಣೆಗೆ ಪ್ರತ್ಯೇಕ SIR ನಡೆಸ್ತೀವಿ ಅಂತ ಹೇಳಿದ್ದಾರೆ ಜ್ಞಾನೇಶ್ ಕುಮಾರ್ ಅವರು, ಚೀಫ್ ಎಲೆಕ್ಷನ್ ಕಮಿಷನರ್ ಆಫ್ ಇಂಡಿಯಾ. ಎಲ್ಲೆಲ್ಲಿ ಪರಿಷ್ಕರಣೆ ಆಗುತ್ತೆ? ತಮಿಳುನಾಡಿನಲ್ಲಿ 2026ರಲ್ಲಿ, ಪಶ್ಚಿಮ ಬಂಗಾಳ, ಕೇರಳ, ಪುದುಚೇರಿ, ಉತ್ತರ ಪ್ರದೇಶ, ಗೋವಾ, ಗುಜರಾತ್, ರಾಜಸ್ಥಾನ, ಮಧ್ಯಪ್ರದೇಶ, ಛತ್ತೀಸ್ಗಢ, ಅಂಡಮಾನ್ ನಿಕೋಬಾರ್ ಐಲ್ಯಾಂಡ್ಸ್ ಮತ್ತು ಲಕ್ಷದ್ವೀಪ. ಹೀಗೆ 9 ರಾಜ್ಯಗಳು, 3 ಕೇಂದ್ರಾಡಳಿತ ಪ್ರದೇಶಗಳು. ಓಕೆ, ಹಾಗಾದರೆ ಏನಿದು SIR ಅಂದರೆ? SIR ಅಂದರೆ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್. ಇದರ ವಿಸ್ತೃತ ರೂಪ ಕೇಳಬಹುದು, ನೆನ್ಪಿಟ್ಟಿರಿ. ಓಕೆ, SIR refers to a large scale and intensive revision of electoral rolls by the Election Commission of India under its constitutional and statutory powers. ಭಾರತದ ಚುನಾವಣಾ ಆಯೋಗ ತನ್ನ ಸಾಂವಿಧಾನಿಕ ಮತ್ತು ಶಾಸನಬದ್ಧ ಅಧಿಕಾರಗಳ ಅಡಿಯಲ್ಲಿ ಮತದಾರರ ಪಟ್ಟಿಗಳ ಒಂದು ದೊಡ್ಡ ಪ್ರಮಾಣದ ತೀವ್ರವಾದ ಕಂಪ್ಲೀಟ್ ಪರಿಷ್ಕರಣೆಯನ್ನು ಮಾಡಿದರೆ ಅದನ್ನು SIR ವಿಶೇಷ ತೀವ್ರ ಪರಿಷ್ಕರಣೆ ಅಥವಾ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಅಂತ ಕರಿತೀವಿ. ಇದರ ಉದ್ದೇಶ ಏನಂತ ನೋಡಿ. SIR's effort is to ensure that no eligible citizen is left out. No eligible citizen is left out. ಯಾವುದೇ ಅರ್ಹ ನಾಗರಿಕ ಮತದಾರರ ಪಟ್ಟಿಯಿಂದ ಹೊರಗಿಲ್ಲ ಅನ್ನೋದನ್ನು ಎನ್ಶ್ಯೂರ್ ಮಾಡೋದಕ್ಕೆ. While no ineligible person is included in the electoral roll. ಯಾವುದೇ ಅನರ್ಹ ವ್ಯಕ್ತಿಯನ್ನು ಪಟ್ಟಿಯಲ್ಲಿ ಸೇರಿಸಲಾಗಿಲ್ಲ ಎನ್ನುವುದನ್ನು ಖಚಿತಪಡಿಸಿಕೊಳ್ಳಲು. ಅಂದರೆ ಒಬ್ಬ ಅರ್ಹ ನಾಗರಿಕ ಇದ್ದಾನೆ, ಆತನ ಮತದಾರರ ಪಟ್ಟಿಯಲ್ಲಿ ಸೇರಿಸೇ ಇಲ್ಲ ಅನ್ನೋ ಆಗಿಲ್ಲ. ಅಂದರೆ ಪ್ರತಿಯೊಬ್ಬ ಅರ್ಹರು ಕೂಡ ಮತದಾರ ಪಟ್ಟಿಯಲ್ಲಿದ್ದಾರೆ, ಕರೆಕ್ಟ್.
ಮತ್ತು ಯಾವುದೇ ಒಬ್ಬ ಅನರ್ಹ ವ್ಯಕ್ತಿ ಯಾವುದೋ ಮೂಲದಿಂದ ಪಟ್ಟಿಯಲ್ಲಿ ಸೇರಿಸಿಕೊಂಡಿಲ್ಲ ಅನ್ನೋದನ್ನು ಖಚಿತಪಡಿಸ್ಕೊಳ್ಬೇಕು. ಅದು SIR ನ ಪ್ರಯತ್ನ ಅಂತೆ. ಇದರಲ್ಲಿ ಮನೆ ಮನೆ ಗಣತಿ ಕೂಡ ಸೇರಿರುತ್ತೆ. ಓಕೆ, ದ ಲೀಗಲ್ ಬೇಸಿಸ್ ಲೈಸ್ ಇನ್ ಆರ್ಟಿಕಲ್ 324. ದ ಕಾನ್ಸ್ಟಿಟ್ಯೂಷನ್ superintendence direction and control of elections and the section 21 clause 3 of the representation of the people act 1950 ಇವೆರಡು ಎಲೆಕ್ಷನ್ ಕಮಿಷನ್ಗೆ ಸ್ಪೆಷಲ್ ರಿವಿಷನ್ ಮಾಡೋದಕ್ಕೆ ಅವಕಾಶವನ್ನು ಮಾಡಿಕೊಡ್ತಾ ಇದ್ದಾವೆ. ಇದು ಎಲ್ಲ ಅರ್ಹ ಮತದಾರರನ್ನ ಮತಪಟ್ಟಿಯಲ್ಲಿ ಸೇರಿಸುವುದನ್ನು ಖಚಿತಪಡಿಸುತ್ತದೆ. ಮತ್ತು ಯಾರಾದರೂ ಮೃತ ವ್ಯಕ್ತಿಗಳು, ಯಾರಾದರೂ ವಲಸಿಗರು, ಮೈಗ್ರೆಂಟ್ಸ್ ಬಂದಿದ್ರೆ ಅಥವಾ ದಾಖಲೆ ರಹಿತ ವಲಸಿಗರು ಅಂತಹ ಅನರ್ಹ ಮತ್ತು ನಕಲಿ ನಮೂದುಗಳನ್ನು ಏನಾದರೂ ಮಾಡಿದರೆ ಅವುಗಳನ್ನು ತೆಗೆದುಹಾಕುವುದತ್ತ ನಾವು ಕೆಲಸವನ್ನು ಮಾಡ್ತೀವಿ ಅಂತ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಹೇಳ್ತಾ ಇದೆ. ಹಾಗಾದರೆ ವಾಟ್ ಈಸ್ SIR? ಏನು ಪ್ರೋಸೆಸ್ ಆಗುತ್ತೆ SIR ಅಲ್ಲಿ ನೋಡ್ಬೋದು. ಹಾಗೆ ಏನೇನು ಇಶ್ಯೂಸ್ ಇದೆ, ಯಾಕೆ ಅಪೋಸಿಷನ್ ಅವರು ಚಾಲೆಂಜ್ ಮಾಡ್ತಾ ಇದ್ದಾರೆ, ಇದನ್ನು ಯಾಕೆ ಕಾಂಟ್ರವರ್ಸಿ ಆಗ್ತಾ ಇದೆ ನೋಡ್ಬೋದು. ಅಂದರೆ ಪ್ರೂಫ್ ಏನಿತ್ತು ಹಿಂದೆ SIR ಮಾಡಬೇಕಾದ್ರೆ, ಈ ಸಲ ಭಾಳ ಸ್ಟ್ರಿಕ್ಟಾಗಿ ಮಾಡ್ತಾ ಇದ್ದಾರೆ. ಪೇರೆಂಟಲ್ ಪ್ರೂಫನ್ನು ಕೇಳ್ತಾ ಇದ್ದಾರೆ. ಮತ್ತು ಆಧಾರ್ ಕಾರ್ಡನ್ನು ಏನು ಪ್ರೂಫ್ ಆಗಿ ಕೊಡಿ, ನೋಡ್ಬೋದು, ತಗೋಬೋದು ಅಂತ ಹೇಳ್ತಾ ಇದ್ದಾರೆ. ನಮ್ಮ ದೇಶದಲ್ಲಿ ಆಧಾರ್ ಕಾರ್ಡನ್ನು ಸಿಟಿಜನ್ಶಿಪ್ಗೆ ಪ್ರೂಫ್ ಆಗಿ ತಗೊಳ್ಳೋಕ್ಕೆ ಸುಪ್ರೀಂ ಕೋರ್ಟು ಅಲೋ ಮಾಡಿಲ್ಲ ಅಂತಕ್ಕಂಥದ್ದು ಗೊತ್ತಿದೆ. ಹಾಗಾಗಿ ಇವೆಲ್ಲ ಕಾಂಟ್ರವರ್ಸಿಸ್ ನಡೀತಾ ಇದ್ದಾವೆ. ಅದ್ರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಇಲ್ಲೂ ಕೊಟ್ಟಿದ್ದೇನೆ, ಇಲ್ಲೂ ಇದೆ, ಒಂದ್ಸಲ ನೋಡ್ಕೊಂಡ್ರೆ ಯಾರ್ಯಾರು ಸುಪ್ರೀಂ ಕೋರ್ಟ್ಗೆ ಹೋಗಿದ್ದಾರೆ, ಸೊ ಅದ್ರ ಬಗ್ಗೆ ಡೀಟೇಲ್ಸ್ ಕೂಡ ಇದೆ. ಒಟ್ಟಾರೆಯಾಗಿ 9 ರಾಜ್ಯಗಳಲ್ಲಿ ಇವತ್ತು ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ನು ನಡೀತಾ ಇದೆ. ಯಾವಾಗ ಅಂತ ನೋಡ್ಬೋದು. ಈಗ ಸುದ್ದಿಗೆ ಬರ್ತಾ ಇದೆ ಅಥವಾ ಅಪೋಸಿಷನ್ ಪಾರ್ಟಿಯವರು ಏನು ಹೇಳ್ತಾ ಇದ್ದಾರೆ, ಎಲೆಕ್ಷನ್ ಕಮಿಷನ್ ಏನು ಹೇಳ್ತಾ ಇದೆ, ಅದೆಲ್ಲವೂ ಕೂಡ ಇವತ್ತು ನ್ಯೂಸಲ್ಲಿ ಬರ್ತಾ ಇರ್ತವೆ. ಆಗಾಗ ಸ್ವಲ್ಪ ತಿಳ್ಕೊಳ್ಳಿ. ಓಕೆ, ನೆಕ್ಸ್ಟು ಕ್ವಶನ್ ನಂಬರ್ 7. ಕರ್ನಾಟಕ ಸಹಕಾರ ಸಂಘಗಳ ಕರ್ನಾಟಕ ಕೋಆಪರೇಟಿವ್ ಸೊಸೈಟೀಸ್ ಆ್ಯಕ್ಟ್ ಕಾಯ್ದೆ 1959 ಮತ್ತು 1960 ನಿಯಮಗಳಲ್ಲಿರುವ ಹಲವಾರು ನ್ಯೂನತೆಯನ್ನು ಎತ್ತಿ ತೋರಿಸಿದೆ ಕರ್ನಾಟಕ ಹೈಕೋರ್ಟ್. ಹಾಗಾಗಿ ತುರ್ತಾಗಿ ಸಮಗ್ರ ತಿದ್ದುಪಡಿ ಮಾಡುವ ಅಗತ್ಯವಿದೆ ಅಂತ ಹೇಳ್ತಾ ಇದೆ. ದ ಕರ್ನಾಟಕ ಹೈಕೋರ್ಟ್ ಹೈಲೈಟಿಂಗ್ ದ ಸೆವೆರಲ್ ಶಾರ್ಟ್ ಕಮಿಂಗ್ಸ್ ಇನ್ ದ ರೂಲ್ಸ್ ಆಫ್ ದ ಕರ್ನಾಟಕ ಕೋಆಪರೇಟಿವ್ ಸೊಸೈಟೀಸ್ ಆಕ್ಟ್ 1959 and 1960 said that comprehensive amendments are urgently needed. ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ 1959 ಅಂತ ಮೊನ್ನೆ ಸಾಕಷ್ಟು ಬಾರಿ ಮಾತಾಡಿದ್ವಿ. ಕ್ಲಾಸ್ ನಂಬರ್ 941ನಲ್ಲಿ ಸಹಕಾರ ಸಂಘಗಳ ಮೇಲೆ ಪಾರ್ಟ್ 5, ಕ್ಲಾಸ್ ನಂಬರ್ 937 ಪಾರ್ಟ್ 1, 938 ಪಾರ್ಟ್ 2, 939 ಪಾರ್ಟ್ 3, 940 ಪಾರ್ಟ್ 4 and 941 ಪಾರ್ಟ್ 5. ಅದರಲ್ಲಿ ಇಡೀ ಸಹಕಾರ ಸಂಘಗಳ ಉಗಮ ಯಾವ ರೀತಿ ಆಯಿತು, ಪ್ರಪಂಚದಲ್ಲಿ ಯಾವ ಭಾಗದಲ್ಲಿ ಸಹಕಾರ ಸಂಘಗಳು ಹುಟ್ಟಿಕೊಂಡವು, ಕರ್ನಾಟಕದಲ್ಲೇನು, ಭಾರತದಲ್ಲಿ ಹೇಗೆ, ಭಾರತದಲ್ಲಿ ಯಾವ ಯಾವ ಕಾಯ್ದೆಗಳು ಬಂದವು, ಕರ್ನಾಟಕದಲ್ಲಿ ಸಹಕಾರ ಸಂಘಗಳ ಮೇಲೆ ಬಂದಿರತಕ್ಕಂಥ ಕಾಯ್ದೆಗಳು ಏನೇನು, ಸಹಕಾರ ಸಂಘಗಳು ಅಂದ್ರೇನು, ಫಸ್ಟ್ ಆಫ್ ಆಲು ಇದರಲ್ಲಿ ಎಷ್ಟು ವಿಧದ ಸಹಕಾರ ಸಂಘಗಳಿರ್ತವೆ, ಸಹಕಾರಿ ಬ್ಯಾಂಕ್ಗಳಂದ್ರೇನು, ಮಲ್ಟಿ ಸ್ಟೇಟ್ ಸಹಕಾರಿ ಸಂಘಗಳು ಅಂದ್ರೇನು, ಅದ್ರ ಮೇಲೆ ಏನು ಕಾಯ್ದೆ ಇದೆ, ಸಹಕಾರ ಅಂತಕ್ಕಂಥ ವಿಷಯ ರಾಜ್ಯ ಪಟ್ಟಿಯಲ್ಲಿದೆಯಾ, ಸಮವರ್ತಿ ಪಟ್ಟಿಯಲ್ಲಿದೆಯಾ ಅಥವಾ ಕೇಂದ್ರ ಪಟ್ಟಿಯಲ್ಲಿದೆಯಾ, ಬಹುರಾಜ್ಯದ ಸಹಕಾರಿ ಸಂಘಗಳು ಯಾವ ಪಟ್ಟಿಯಲ್ಲಿದ್ದಾವೆ, ಅದೆಲ್ಲವೂ ಕೂಡ, ಮತ್ತು ಹಳೆಯ ಪ್ರಶ್ನೆ ಪತ್ರಿಕೆಗಳು ವಿತ್ ಓಲ್ಡ್ ಕ್ವಶನ್ ಪೇಪರ್ ಸಾಲ್ವ್ ಮಾಡಿರ್ತಕ್ಕಂಥದ್ದು. ಯಾರಿಗೆ ಸಾಧ್ಯ ಇದೆ ಈ ಎಲ್ಲ ವಿಡಿಯೋಸ್ ನೋಡಿ ಅಂತ ಹೇಳ್ತಾ, ಹಾಗಾದರೆ ನಮ್ಮ ಹೈಕೋರ್ಟ್ ಏನು ಹೇಳಿದೆ, ಸಹಕಾರ ಸಂಘಗಳ ಕಾಯ್ದೆ ತಿದ್ದುಪಡಿಗೆ ಆದೇಶವನ್ನು ನೀಡಿದೆ. ಈ ಕರ್ನಾಟಕ ಕೋಆಪರೇಟಿವ್ ಸೊಸೈಟೀಸ್ ಆಕ್ಟ್ ನಿಯಮಗಳ ನ್ಯೂನತೆ ಎತ್ತಿ ತೋರಿದ ಹೈಕೋರ್ಟ್ ಅಸ್ಪಷ್ಟತೆ ಪರಿಶೀಲನೆ ಅಗತ್ಯ ಅಂತ ಹೇಳ್ತಾ ಇದೆ. ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ 1959 ಮತ್ತು 1960 ನಿಯಮಗಳಲ್ಲಿನ ಹಲವು ನ್ಯೂನತೆಗಳನ್ನು ಎತ್ತಿ ತೋರಿರುವ ಹೈಕೋರ್ಟು ಆ ಕಾಯ್ದೆಯನ್ನು ಕೂಲಂಕುಷ ಪರಿಶೀಲನೆ ಮಾಡಿ ತುರ್ತಾಗಿ ಸಮಗ್ರ ತಿದ್ದುಪಡಿ ಮಾಡುವ ಅಗತ್ಯವಿದೆ ಅಂತ ರಾಜ್ಯ ಸರ್ಕಾರಕ್ಕೆ ಆದೇಶವನ್ನು ನೀಡಿದೆ. ಈಗ ಆಲ್ರೆಡಿ ಹಲವಾರು ತಿದ್ದುಪಡಿಗಳನ್ನು ಮಾಡಿದರೂ ಕೂಡ ಕೆಲವು ಅಸ್ಪಷ್ಟತೆಗಳು ಹಾಗೆ ಉಳ್ಕೊಂಡಿದ್ದಾವೆ. ಅವುಗಳೆಲ್ಲವನ್ನ ನೀವು ತಿದ್ದುಪಡಿ ಮಾಡಿ ಸರಿಪಡಿಸಿ ಅಂತ ಹೇಳ್ತಾ ಇದೆ. ಓಕೆ, ಏಕಸದಸ್ಯ ಪೀಠ ಆದೇಶವನ್ನು ನೀಡಿದೆ. ನೋಡೋಣ ಏನೇನು ಚೇಂಜಸ್ ಬರಬಹುದು. ಓಕೆ, ಒಟ್ಟಾರೆಯಾಗಿ ಕರ್ನಾಟಕ ಸಹಕಾರ ಸಂಘಗಳ ಮೇಲೆ ಎಕ್ಸಾಮಲ್ಲಿ ಭಾಳಷ್ಟು ಬರ್ತಾ ಇದ್ದಾವೆ. ಅದರಲ್ಲೂ
ಗ್ರೂಪ್ ಸಿ ಸಿಲೆಬಸ್ಸಲ್ಲಿ ಸಪ್ರೇಟಾಗಿ ಆ್ಯಡ್ ಮಾಡಿದ್ದಾರೆ. ಸೊ ಒಂದ್ಸಲ ಈ ವಿಡಿಯೋಸನ್ನು ನೋಡಿ ಹೆಚ್ಚಿನ ಮಾಹಿತಿಯನ್ನು ಪಡ್ರಿ. ಕ್ವಶನ್ ನಂಬರ್ 8. 2025ರಲ್ಲಿ ಪಾಕಿಸ್ತಾನದ ಪಶ್ಚಿಮ ಗಡಿಯಲ್ಲಿ ಭಾರತ ಪ್ರಾರಂಭಿಸಿದ ವಾರ್ಷಿಕ ತ್ರಿಸೇವಾ ಯುದ್ಧ ವ್ಯಾಯಾಮದ ಹೆಸರೇನು? ವಾಟ್ ಇಸ್ ದ ನೇಮ್ ಆಫ್ ದ ಆನ್ಯುವಲ್ ಟ್ರೈ ಸರ್ವಿಸ್ ಕಾಂಬ್ಯಾಟ್ ಎಕ್ಸರ್ಸೈಸ್ ಲಾಂಚ್ಡ್ ಬೈ ಇಂಡಿಯಾ ಅಲಾಂಗ್ ದ ವೆಸ್ಟರ್ನ್ ಬಾರ್ಡರ್ ಆಫ್ ವಿತ್ ಪಾಕಿಸ್ತಾನ್ ಇನ್ 2025 ಅಂದರೆ ತ್ರಿಶೂಲ ವ್ಯಾಯಾಮ. ತ್ರಿಶೂಲ ಸಮರಾಭ್ಯಾಸಕ್ಕೆ ದಿಗಿಲು ಬಿದ್ದ ಪಾಕಿಸ್ತಾನ ವಾಯುಮಾರ್ಗ ಬಂದ್ ಮಾಡಿದ ನೆರೆ ರಾಷ್ಟ್ರ. ದೇಶದ ಪಶ್ಚಿಮ ಗಡಿಗೆ ಹೊಂದಿಕೊಂಡ ಪ್ರದೇಶದಲ್ಲಿ 10 ದಿನಗಳ ತ್ರಿಶೂಲ್ ಹೆಸರಿನ ಜಂಟಿ ಸಮರಾಭ್ಯಾಸಕ್ಕೆ ಮುಂದಾಗಿರುವ ಭಾರತದ ತ್ರಿವಳಿ ಪಡೆಗಳ ನಡೆಯಿಂದ ಪಾಕಿಸ್ತಾನ ದಿಗಿಲು ಬಿದ್ದಿದೆ. ಭಾರತದ ಗಡಿಗೆ ಹೊಂದಿಕೊಂಡ ಪ್ರದೇಶದಲ್ಲಿ ಹೆಚ್ಚಿನ ಸೇನೆ ಜಮಾವಣೆ ಮಾಡ್ತಾ ಇದೆ. ಅಕ್ಟೋಬರ್ 30ರಿಂದ ನವೆಂಬರ್ 10ರವರೆಗೆ ಸರ್ ಕ್ರೀಕ್ ಪ್ರದೇಶದಲ್ಲಿ ಜಂಟಿ ಸಮರಾಭ್ಯಾಸಕ್ಕೆ ಸಜ್ಜಾಗುವಂತೆ ತ್ರಿವಳಿ ಪಡೆಗಳಿಗೆ ರಕ್ಷಣಾ ಸಚಿವಾಲಯ ಸೂಚಿಸಿತ್ತು. 3 ಪಡೆಗಳ ಸಿದ್ಧತೆ ಪರಿಶೀಲಿಸಿ ಪಶ್ಚಿಮ ಗಡಿಯಲ್ಲಿ ಸಮರಾಭ್ಯಾಸ ನಡೆಸಲು ಉದ್ದೇಶಿಸಲಾಗಿದೆ ಅಂತ ಹೇಳಿದೆ. ಒಟ್ಟಾರೆಯಾಗಿ ಪಾಕಿಸ್ತಾನ ಭಯ ಬಿದ್ದಿದೆ. ಎಲ್ಲಿ ಅಂದರೆ ಸರ್ ಕ್ರೀಕ್ ಪ್ರದೇಶ. ಸರ್ ಕ್ರೀಕ್ ಪ್ರದೇಶ ಇತ್ತೀಚೆಗೆ ಸುದ್ದಿಯಲ್ಲಿತ್ತು. ಅಕ್ಟೋಬರ್ 30ರಿಂದ ನವೆಂಬರ್ 10ರವರೆಗೆ ತ್ರಿಶೂಲ್ ಸಮರಾಭ್ಯಾಸ ಭಾರತದ 3 ಪಡೆಗಳು, ವಾಯುಪಡೆ, ಭೂಪಡೆ ಮತ್ತು ನೌಕಾಪಡೆ. ಭಾರತವು ಪಾಕಿಸ್ತಾನದ ಪಶ್ಚಿಮ ಗಡಿಯಲ್ಲಿ ತನ್ನ ವಾರ್ಷಿಕ ತ್ರಿಶೂಲ್ 2025 ತ್ರಿಸೇವಾ ಯುದ್ಧ ವ್ಯಾಯಾಮವನ್ನು ಪ್ರಾರಂಭಿಸಿದೆ. ಎಲ್ಲಿ ಅಂದರೆ ಸುಮಾರು 96 ಕಿಲೋಮೀಟರ್ ಉದ್ದದ ಉಬ್ಬರವಿಳಿತದ ನದಿ ಮುಖ ಅಂತ ಕರಿತೀವಿ. ಗುಜರಾತ್ನ ರನ್ ಆಫ್ ಕಚ್ಚಲ್ಲಿ ಬರುವ ಪಾಕಿಸ್ತಾನದ ಸಿಂಧ್ ಪ್ರಾಂತ್ಯದ ನಡುವೆ ಇರತಕ್ಕಂಥ 96 ಕಿಲೋಮೀಟರ್ ಉದ್ದದ ಸರ್ ಕ್ರೀಕ್ ಪ್ರದೇಶ. ಈ ವ್ಯಾಯಾಮ ವಾರ್ಷಿಕವಾಗಿ ನಡೆಸ್ತಾರಂತೆ. ಈಗ ಪಾಕಿಸ್ತಾನ ಸ್ವಲ್ಪ ಭಯ ಬಿದ್ದಿದೆ, ಹಾಗಾಗಿ ಸುದ್ದಿಯಲ್ಲಿದೆ. ಇಲ್ಲಿ ಗುಜರಾತಲ್ಲಿ ಈ ಪ್ರದೇಶದಲ್ಲಿ ಸರ್ ಕ್ರೀಕ್ ಅಂತ ಬರುತ್ತೆ. ಸುಮಾರು 96 ಕಿಲೋಮೀಟ್ರು ಇದೆ. ಇದ್ರ ಬಗ್ಗೆ ಇದ್ರ ಮಿಡ್ಲಲ್ಲಿ ಏನಿದೆ, ಮಿಡ್ಲಲ್ಲಿ ನಾವು ಹಂಚ್ಕೊಳ್ಳೋಣ, ಆ ಕಡೆದು ಪಾಕಿಸ್ತಾನಕ್ಕೆ ಈ ಕಡೆದು ಭಾರತಕ್ಕೆ ಅಂತ ನಾವು ಹೇಳ್ತಾ ಇದ್ದೀವಿ. ಇಲ್ಲ, ಕರೆಕ್ಟ್ ಲ್ಯಾಂಡ್ ಬಾರ್ಡ್ರಲ್ಲಿ ನಮಗೆ ಬೇಕು ಅಂತ ಪಾಕಿಸ್ತಾನ ತನ್ನ ಬಾರ್ಡ್ರನ್ನ ಹೇಳ್ತಾ ಇದೆ. ಹಾಗಾಗಿ ಮೊನ್ನೆ ಸುದ್ದಿಯಲ್ಲಿತ್ತು ನೋಡಿ, ಪಾಕಿಸ್ತಾನ ಏನು ಹೇಳ್ತಾ ಇದೆ, ಇದು ಸರ್ ಕ್ರೀಕ್ ಇಲ್ಲಿಂದ ಇಲ್ಲಿವರೆಗೂ, ಈ ಭಾಗದಲ್ಲಿ ಈ ಬಾರ್ಡ್ರಲ್ಲಿ ನನಗೆ ಅಲ್ಲಿವರೆಗೂ ನಮ್ಮ ಪ್ಲೇಸ್ ಇದೆ ಅಂತ ಹೇಳ್ತಾ ಇದೆ. ಇಲ್ಲ, ಮಿಡ್ಲಲ್ಲಿ ತಗೊಳ್ಳೋಣ ಅಂತ ಭಾರತ ಹೇಳ್ತಾ ಇದೆ. ಹಾಗಾಗಿ ಇನ್ನೂ ವಿವಾದಾತ್ಮಕವಾಗಿ ಹಂಗೆ ಉಳಿದಿದೆ ಸರ್ ಕ್ರೀಕ್ ಪ್ರದೇಶ. ಮೊನ್ನೆ ಅಕ್ಟೋಬರ್ 2025 ಪಾರ್ಟ್ 3ಯಲ್ಲಿ 924 ಕ್ಲಾಸಲ್ಲಿ ಸರ್ ಕ್ರೀಕ್ ವಿವಾದವು ಭಾರತ ಮತ್ತು ಪಾಕಿಸ್ತಾನ ನಡುವಿನ 96 ಕಿಲೋಮೀಟರ್ ಉದ್ದದ ಉಬ್ಬರವಿಳಿತದ ನದಿಮುಖದ ಬಗ್ಗೆ ರನ್ ಆಫ್ ಕಚ್ ಜೌಗು ಪ್ರದೇಶದಲ್ಲಿರುವ ಪ್ರಾದೇಶಿಕ ಭಿನ್ನಾಭಿಪ್ರಾಯ ಉಂಟಾಗಿದೆ. ಸರ್ ಕ್ರೀಕ್ ಜೌಗಿನಿಲ್ಲದ ಜಗಳ ಅಂತ ಒಂದು ಆರ್ಟಿಕಲ್ ಬಂದಿತ್ತು. ಕ್ಲಾಸ್ ನಂಬರ್ 921 ಆಲ್ರೆಡಿ ಹೇಳಿದೆ, 924 ಆಲ್ರೆಡಿ ಹೇಳಿದ್ದೀನಿ. ಅಕ್ಟೋಬರ್ 2025 ಪಾರ್ಟ್ 3ಯಲ್ಲಿ ಸರ್ ಕ್ರೀಕ್ ಅಂದರೆ ಏನು ವ್ಯತ್ಯಾಸ ಇದೆ, ಎಲ್ಲಿ ಬರುತ್ತೆ ಅದು, ಮತ್ತು ವಾದ ಏನು, ದೇಶದ ವಾದ ಏನು, ನಮ್ಮ ದೇಶದ ವಾದ ಏನು, ಪಾಕಿಸ್ತಾನದ ವಾದ ಏನು, ಅದು ಯಾಕೆ ನಮಗೆ ಸೇರಿದ್ರೆ ಏನು ಅನುಕೂಲ, ಅದೆಲ್ಲವನ್ನು ಆಲ್ರೆಡಿ ಕಂಪ್ಲೀಟಾಗಿ ಡೀಟೇಲ್ ಆಗಿ ವಿತ್ ಮ್ಯಾಪ್ಸ್ ಹೇಳಿದ್ದೀನಿ. ಕ್ವಶನ್ ನಂಬರ್ 9. ಈಶಾನ್ಯದಲ್ಲಿ ರೈಲ್ವೆ ಹಳಿಗಳ ಮೇಲೆ ಒಳ ನುಸುಳುವಿಕೆ ಪತ್ತೆ ವ್ಯವಸ್ಥೆ ಅಥವಾ ಇಂಟ್ರೂಷನ್ ಡಿಟೆಕ್ಷನ್ ಸಿಸ್ಟಮ್ ಯಾವ ಸಂಸ್ಥೆ ಪ್ರಾರಂಭಿಸಿದೆ? ವಿಚ್ ಆರ್ಗನೈಸೇಷನ್ ಲಾಂಚ್ಡ್ ದ ಇಂಟ್ರೂಷನ್ ಡಿಟೆಕ್ಷನ್ ಸಿಸ್ಟಮ್ IDS ಆನ್ ರೈಲ್ವೆ ಟ್ರ್ಯಾಕ್ಸ್ ಇನ್ ದ ನಾರ್ತ್ ಈಸ್ಟ್? ಅಂದರೆ ಈಶಾನ್ಯ ಗಡಿನಾಡು ರೈಲ್ವೆ, ನಾರ್ತ್ ಈಸ್ಟ್ ಫ್ರಂಟಿಯರ್ ರೈಲ್ವೆ ಅವರು ಏನು ಮಾಡಿದ್ದಾರೆ, ಈಗ ರೈಲ್ವೆ ಟ್ರ್ಯಾಕ್ ಇರುತ್ತಲ್ವ, ರೈಲ್ವೆ ಟ್ರ್ಯಾಕ್ಗೆ ಆನೆಗಳು ಅಡ್ಡ ಬರೋದನ್ನು ಅಥವಾ ಯಾವುದೇ ವನ್ಯಜೀವಿ ಅಡ್ಡ ಬರೋದನ್ನು ತಡೆಯಲು ಅಥವಾ ಬಂದಿದ್ದರೆ ಅದನ್ನು ಡಿಟೆಕ್ಟ್ ಮಾಡ್ತಕ್ಕಂಥ ಒಂದು ಸಿಸ್ಟಮ್ ಆಗುತ್ತೆ, ಇಂಟ್ರೂಷನ್ ಡಿಟೆಕ್ಷನ್ ಸಿಸ್ಟಮ್. ಇದನ್ನು ನಾರ್ತ್ ಈಸ್ಟ್ ಫ್ರಂಟಿಯರ್ ರೈಲ್ವೆ NFR ಅವರು ಸಕ್ಸಸ್ಫುಲ್ ಆಗಿ ಒಂದು ಟ್ರಯಲನ್ನು ಮಾಡಿದ್ದಾರೆ. ಇಂಟ್ರೂಷನ್ ಡಿಟೆಕ್ಷನ್ ಸಿಸ್ಟಮ್ ರೈಲ್ವೆ ಸಚಿವಾಲಯದ ಅಡಿಯಲ್ಲಿ ಬರುವ ಈಶಾನ್ಯ ಗಡಿನಾಡು ರೈಲ್ವೆ, ನಾರ್ತ್ ಈಸ್ಟ್ ಫ್ರಂಟಿಯರ್ ರೈಲ್ವೆ ಅಂಡರ್ ದ ಮಿನಿಸ್ಟ್ರಿ ಆಫ್ ರೈಲ್ವೇಸ್ ಒಳ ನುಸುಳುವಿಕೆ ಪತ್ತೆ ವ್ಯವಸ್ಥೆ ಅಥವಾ ಇಂಟ್ರೂಷನ್ ಡಿಟೆಕ್ಷನ್ ಸಿಸ್ಟಮನ್ನು ಪ್ರಾರಂಭಿಸಿದೆ. ಇದರ ಭಾಗವಾಗಿ 4 ಪ್ರಮುಖ ರೈಲ್ವೆ ವಿಭಾಗಗಳಲ್ಲಿ ಪ್ರಾಯೋಗಿಕ ಕಾರ್ಯಗಳನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಿದೆ. ಈ ವ್ಯವಸ್ಥೆಯು ಅರಣ್ಯ ಪ್ರದೇಶಗಳಲ್ಲಿ ಕಾರ್ಯಾಚರಣೆ ದಕ್ಷತೆಯನ್ನು ಕಾಪಾಡಿಕೊಳ್ಳುವ ಜೊತೆಗೆ ವನ್ಯಜೀವಿಗಳನ್ನು, ವಿಶೇಷವಾಗಿ ಅದರಲ್ಲೂ ಆನೆಗಳನ್ನು ರಕ್ಷಿಸುವ ಗುರಿಯನ್ನು ಕೂಡ ಹೊಂದಿದೆ. ಇದೇನು ಮಾಡುತ್ತೆ, ಇದರಲ್ಲಿ ದ IDS ಇಂಟ್ರೂಷನ್ ಡಿಟೆಕ್ಷನ್ ಸಿಸ್ಟಮ್ ರನ್ಸ್ ಪ್ಯಾರಲಲಿ ಟು ರೈಲ್ವೆ ಟ್ರ್ಯಾಕ್ಸ್ ಎಟ್ ಎ ಡಿಸ್ಟೆನ್ಸ್ ಆಫ್ 10 ಮೀಟರ್ಸ್. ರೈಲ್ವೆ ಟ್ರ್ಯಾಕ್ ಇದೆ ಅಂದರೆ ಒಂದು 10 ಮೀಟರ್ ಒಳಗಡೆ ಈ IDS ಇನ್ಸ್ಟಾಲ್ ಮಾಡ್ತಾರೆ. 10 ಮೀಟರ್ ಒಳಗಡೆ ಆನೆ ಬಂತು ಅಂದರೆ ಆ ಸಿಸ್ಟಮ್ಮು ಆನೆ ಬಂದಿರೋದನ್ನು ಅಥವಾ ವನ್ಯಜೀವಿ ಬಂದಿರೋದನ್ನು ಗುರುತಿಸಿ ಕಂಟ್ರೋಲ್ ರೂಮ್ಗೆ ಮೆಸೇಜನ್ನು ಕಳಿಸುತ್ತೆ. ಇಲ್ಲೇ ಇಂತಿಂಥ ಪ್ರದೇಶದಲ್ಲಿ ಇಷ್ಟು ದೂರದಲ್ಲಿ ಆನೆ ಬರ್ತಾ ಇದೆ ಅಂತ. ಆ ಇನ್ಫಾರ್ಮೇಷನು
ಟ್ರೈನ್ ಡ್ರೈವರ್ಗೆ ಕಳಿಸ್ತಾರೆ ಮಾಹಿತಿಯನ್ನು. ಅವರು ಅದಕ್ಕೆ ತಕ್ಕಂತೆ ಆ್ಯಕ್ಷನನ್ನು ಮಾಡ್ತಾರೆ. IDS 10 ಮೀಟರ್ ದೂರದಲ್ಲಿ ರೈಲ್ವೆ ಹಳಿಗಳಿಗೆ ಸಮಾನಾಂತರವಾಗಿ ಚಲನೆ ಮಾಡುತ್ತೆ. ಇಟ್ ಯೂಸಸ್ ಅಡ್ವಾನ್ಸ್ಡ್ ಆಪ್ಟಿಕಲ್ ಫೈಬರ್ ಸೆನ್ಸಿಂಗ್ ಟೆಕ್ನಾಲಜಿ ಟು ಡಿಟೆಕ್ಟ್ ಎಲಿಫೆಂಟ್ ಮೂವ್ಮೆಂಟ್ಸ್ ನಿಯರ್ ದ ಟ್ರ್ಯಾಕ್ಸ್. ಟ್ರ್ಯಾಕ್ ಹತ್ತಿರದಲ್ಲಿ ಎಲಿಫೆಂಟ್ಗಳ ಚಲನೆ ಏನಾದರೂ ಆದರೆ ಅದು ಆಪ್ಟಿಕಲ್ ಫೈಬರ್ ಸೆನ್ಸಿಂಗ್ ತಂತ್ರಜ್ಞಾನದಿಂದ ಕಂಡುಹಿಡಿಯುತ್ತೆ. ದ ಸಿಸ್ಟಮ್ ಸೆನ್ಸ್ ಎ ರಿಯಲ್ ಟೈಮ್ ಅಲರ್ಟ್ಸ್ ಟು ದ ಟ್ರೈನ್ ಡ್ರೈವರ್ಸ್ ಆ್ಯಂಡ್ ಕಂಟ್ರೋಲ್ ರೂಮ್ಸ್. ಡ್ರೈವರ್ಸ್ಗೆ ಮತ್ತು ಕಂಟ್ರೋಲ್ ರೂಮ್ಸ್ಗೆ ಮಾಹಿತಿಯನ್ನು ತಲುಪಿಸುತ್ತೆ. ಆಗ ಸೆನ್ಸರ್ ಕೇಬಲ್ ಏನು ಮಾಡ್ತವೆ, ಎಲಿಫೆಂಟ್ ಬಂದಾಗ ವೈಬ್ರೇಷನ್ನ ಐಡೆಂಟಿಫೈ ಮಾಡಿ ಡಿಟೆಕ್ಟ್ ಮಾಡಿ ಟ್ರಾನ್ಸ್ಮಿಷನ್ನ ಕಂಟ್ರೋಲ್ ರೂಮ್ಗೆ ಟ್ರಾನ್ಸ್ಮಿಟ್ ಮಾಡುತ್ತೆ. ಅಲ್ಲಿ ಅವರು ಏನು ಬೇಕು, ಸ್ಟಾಪ್ ಮಾಡಬೇಕಾ, ಸ್ಲೋ ಮಾಡಬೇಕಾ, ಎಷ್ಟು ದೂರದಲ್ಲಿದೆ ಅದೆಲ್ಲವನ್ನು ಆ್ಯಕ್ಷನ್ ಮಾಡ್ತಾರೆ. ಭಾಳ ಒಳ್ಳೆಯ ಟೆಕ್ನಾಲಜಿ ಆಗುತ್ತೆ IDS. ಯಾರು ಫಸ್ಟು ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಅಂದರೆ ನಾರ್ತ್ ಈಸ್ಟ್ ಫ್ರಂಟಿಯರ್ ರೈಲ್ವೆ, ಈಶಾನ್ಯ ಗಡಿನಾಡು ರೈಲ್ವೆ, IDS ನೆನ್ಪಿಟ್ಟಿರಿ. ಓಕೆ. ಕ್ವಶನ್ ನಂಬರ್ 10. ವಿಚ್ ಕಂಟ್ರಿ ಇಸ್ ದ ಹೋಸ್ಟ್ ಆಫ್ NATO's ನ್ಯೂಕ್ಲಿಯರ್ ಡಿಟರೆನ್ಸ್ ಎಕ್ಸಸೈಸ್ ಕಾಲ್ಡ್ ಸ್ಟೆಡ್ಫಾಸ್ಟ್ ನೂನ್ 2025? ಸ್ಟೆಡ್ಫಾಸ್ಟ್ ನೂನ್ 2025 ಎಂಬ ನ್ಯಾಟೋದ ಪರಮಾಣು ತಡೆಗಟ್ಟುವ ವ್ಯಾಯಾಮ, ನ್ಯೂಕ್ಲಿಯರ್ ಡಿಟರೆನ್ಸ್ ಎಕ್ಸಸೈಸನ್ನು ಯಾವ ದೇಶ ಆಯೋಜನೆ ಮಾಡ್ತಾ ಇದೆ ಅಂದರೆ ನೆದರ್ಲ್ಯಾಂಡ್ಸ್, ಫ್ರಾನ್ಸ್, ಐಸ್ಲ್ಯಾಂಡ್ ಅಥವಾ ಇಟಲಿ ಅಂದರೆ ನೆದರ್ಲ್ಯಾಂಡ್ಸ್ ಆಗುತ್ತೆ. ಓಕೆ. ಸ್ಟೆಡ್ಫಾಸ್ಟ್ ನೂನ್ ಲೇಟೆಸ್ಟ್ ನ್ಯೂಸ್. ಏನಿದು? ನ್ಯಾಟೋ ಅಂದರೆ ನಾರ್ತ್ ಅಟ್ಲಾಂಟಿಕ್ ಟ್ರೀಟಿ ಆರ್ಗನೈಜೇಷನ್. ಇದು ಪ್ರತಿ ವರ್ಷ ಈ ಪರಮಾಣು ತಡೆಗಟ್ಟುವ ವ್ಯಾಯಾಮ, ನ್ಯೂಕ್ಲಿಯರ್ ಡಿಟರೆನ್ಸ್ ಎಕ್ಸಸೈಸ್ ಸ್ಟೆಡ್ಫಾಸ್ಟ್ ನೂನ್ ಅಂತ ಕಂಡಕ್ಟ್ ಮಾಡುತ್ತಂತೆ. ಅಂದರೆ ಬೇರೆ ದೇಶಗಳು ಈ ನ್ಯಾಟೋ ಕಂಟ್ರೀಸ್ ಮೇಲೆ ಪರಮಾಣು ದಾಳಿ ಮಾಡಿದರೆ ಅದನ್ನು ತಡೆಗಟ್ಟತಕ್ಕಂತಹ ಸಿದ್ಧತೆ ಯಾವ ರೀತಿಯಾಗಿದೆ ಅನ್ನೋದನ್ನು ಟೆಸ್ಟ್ ಮಾಡೋದಕ್ಕೆ ಪ್ರತಿ ವರ್ಷ ಒಂದೊಂದು ನ್ಯಾಟೋ ಕಂಟ್ರಿ ಇದನ್ನು ಹೋಸ್ಟ್ ಮಾಡ್ತಾರಂತೆ. ಈ ವರ್ಷ 2025ರಲ್ಲಿ ನೆದರ್ಲ್ಯಾಂಡ್ ಈಸ್ ಹೋಸ್ಟಿಂಗ್ ಎ ಸ್ಟೆಡ್ಫಾಸ್ಟ್ ನೂನ್ ಎಟ್ ವೋಲ್ಕಾ ಏರ್ ಬೇಸಲ್ಲಿ. ಓಕೆ. ಯಾವ ದೇಶ ಕಂಡಕ್ಟ್ ಮಾಡ್ತಾ ಇದೆ? ನೆದರ್ಲ್ಯಾಂಡ್ಸ್. ಹಾಗಾಗಿ ಸುದ್ದಿಯಲ್ಲಿದೆ. ಓಕೆ. ಇದರಲ್ಲಿ ಬೇರೆ ನ್ಯಾಟೋ ಕಂಟ್ರೀಸ್ ಕೂಡ ಭಾಗವಹಿಸಿದ್ದಾವೆ. ನ್ಯಾಟೋ ಲಾಂಚಸ್ ನ್ಯೂಕ್ಲಿಯರ್ ಡಿಟರೆನ್ಸ್ ಡ್ರಿಲ್ ವಿತ್ 70 ವಾರ್ಪ್ಲೇನ್ಸ್ ಇನ್ಕ್ಲೂಡಿಂಗ್ US ವಾರ್ಪ್ಲೇನ್ ಕೂಡ. ನಾರ್ತ್ ಅಟ್ಲಾಂಟಿಕ್ ಟ್ರೀಟಿ ಆರ್ಗನೈಜೇಷನ್, ಉತ್ತರ ಅಟ್ಲಾಂಟಿಕ್ ಒಪ್ಪಂದ ವ್ಯವಸ್ಥೆ ಅಂತ ಕರಿತೀವಿ. 4 ಏಪ್ರಿಲ್ 1949 ಸ್ಥಾಪನೆ. ಬ್ರೂಸೆಲ್ಸಲ್ಲಿ, ಬೆಲ್ಜಿಯಮಲ್ಲಿ ತನ್ನ ಪ್ರಧಾನ ಕಚೇರಿಯನ್ನು ಹೊಂದಿದೆ. ಮಾರ್ಕ್ ರುಟ್ಟೆ ಈಗ ಸೆಕ್ರೆಟರಿ ಜನರಲ್ ಆಗಿದ್ದಾರೆ. ಓಕೆ. 32 ಕಂಟ್ರೀಸ್ ಇದರ ಭಾಗವಾಗಿದ್ದಾವೆ. 30 ಯುರೋಪಿಯನ್ ಕಂಟ್ರೀಸ್ ಪ್ಲಸ್ 2 ಉತ್ತರ ಅಮೆರಿಕನ್. ಇತ್ತೀಚೆಗೆ ಸ್ವೀಡನ್ ಕೂಡ ಮತ್ತು ಫಿನ್ಲ್ಯಾಂಡ್ ಕೂಡ ನ್ಯಾಟೋದ ಭಾಗವಾಗಿದ್ದಾವೆ. ಇಷ್ಟು ಒಟ್ಟಾರೆಯಾಗಿ ಕ್ಲಾಸ್ ನಂಬರ್ 949 ಮತ್ತು ನವೆಂಬರ್ 2025 ಪಾರ್ಟ್ 1 ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕರೆಂಟ್ ಅಫೇರ್ಸ್ ಆಗಿತ್ತು. ಹೇಗೆ ಅನಿಸ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ. ಮತ್ತು ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿರ್ತಕ್ಕಂಥ ಎಲ್ರಿಗೂ ಧನ್ಯವಾದಗಳು. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ ಅಂತ ಹೇಳ್ತಾ ಥ್ಯಾಂಕ್ ಯು.